ಥ್ಯಾಂಕ್ ಯು. ಓಕೆ, ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಮಾತು ಬರ್ತಕ್ಕ ವಾಕ್ಯ ಓದ್ರ. ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ಹಾಸ್ಯ ಮಾಡಿದ್ರು ಅನ್ನುವಂತ ಮಾತು ಬಂದ್ ಕೂಡಲೇ ನಿಲ್ಲಿಸ್ರಿ. ಅಪೊಸ್ತಲ ಕಾರ್ಯಗಳು 2:13 ಓದ್ರಿ ಸಾಕು. ಸಾಕು. ಒಂದ್ಸಾರಿ ಎಲ್ಲರೂ ಹಾಸ್ಯ ಮಾಡಿದ್ರಂತಂದ್ರೆ ಒಂದ್ಸಾರಿ ಅದ ಅರ್ಥ ಆಗ್ತವಲ್ಲ ಭಾಷೆ. ಗೇಲಿ ಮಾಡಿದ್ರು ಅಂದ್ರೆ ಒಂದ್ಸಾರಿ ನಿರ್ಲಕ್ಷಿಸಿದ್ರು, ಗೇಲಿ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು, ಎಗತಾಳಿ ಮಾಡಿದ್ರು. ಇಂಗ್ಲಿಷ್ನಾಗ ಏನಂತಾರ ಗೊತ್ತಿಲ್ಲ. ಇಂಗ್ಲಿಷ್ನಾಗ ಏನಂತಾರ ಅದನ್ನ ಗೇಲಿ ಮಾಡಿದ್ರು ಅಂದ್ರೆ ಟೀಕೆ. ಏನಂತಾರ? ಗೇಲಿ ಮಾಡಿದ್ರು, ಟೀಕೆ ಮಾಡಿದ್ರು. ಇನ್ನ ಬೇರೆ ಭಾಷೆಗಳು ನೀವು ಉಪಯೋಗಿಸಬಹುದು. ಇನ್ಸಲ್ಟ್. ವೆರಿ ಗುಡ್, ಹಾಲೆಲೂಯಾ. ಇನ್ಸಲ್ಟ್ ಆಯ್ತು, ನನಗೆ ಮರ್ಯಾದೆ ಸಿಗ್ಲಿಲ್ಲ ಅಂತಾರಂತ, ನನಗೆ ಗೌರವ ಸಿಗ್ಲಿಲ್ಲ, ನಾನು ಮಾತನಾಡಿದ ಮಾತಿಗೆ ಅವರು ಎಗತಾಳಿ ಮಾಡಿದ್ರು. ಆ ವರ್ಡ್ಗೋಸ್ಕರ ಎಲ್ಲ ಟೋಟಲ್ ಓದಿಸ್ಬೇಕಾಯ್ತು. ಕೆಲವೊಮ್ಮೆ ಅತ್ಯಂತ ಗಂಭೀರವಾದ ಮಾತು ಮತ್ತು ಸತ್ಯವಾದ ಸಂದೇಶಗಳನ್ನು ತರುವವರನ್ನು ಮೂರ್ಖರು ಅಥವಾ ಹುಚ್ಚರ ಎಂದು ಪರಿಗಣಿಸಲಾಗ್ತದಂತೆ ಕೆಲವು ಸಾರಿ. ಅಂದ್ರೆ ವಿಶೇಷವಾದ ಸಂಗತಿಗಳು ಹೇಳುತ್ತಾ ಇದ್ರೆ ಕೆಲವರಿಗೆ ಹೋಗಿ ಅತ್ಯಂತವಾದ ಸಂಗತಿಗಳು, ಸತ್ಯವಾದ ಸಂಗತಿಗಳು ಕೆಲವರಿಗೆ ಹೇಳ್ತಾ ಇದ್ರೆ ಅವ್ರ ಕಣ್ಣಿಗೆ ಅವ್ರು ಹೆಂಗ್ ಕಾಣ್ತಾರ ಅಂದ್ರೆ ಮೂರ್ಖರ ತರ, ಹುಚ್ಚರ ತರ ಕಾಣ್ತಾರಂತೆ ಈ ಪ್ರಪಂಚಕ್ಕ. ಅದಕ್ಕೋಸ್ಕರವೇ ಇವರು ಇಲ್ಲಿ ಏನ್ ಮಾಡ್ತಿದಾರೆ ಅಂತಂದ್ರೆ 120 ಜನ ಒಂದು ಮಾಳಿಗೆ ಮೇಲೆ ಹತ್ತಿ, ಅಂದ್ರೆ ಒಂದು ಮನೆ ಮೇಲೆ ಹತ್ತಿ, ಅಲ್ಲಿ ಮಾಳಿಗೆ ಐತಿ, ಅದ್ರ ಮೇಲೆ ಕುತ್ಕೊಂಡು ಒಂದು ರೂಮ್ ನಲ್ಲಿ ಕುತ್ಕೊಂಡು 120 ಜನ 10 ದಿವಸ ಪ್ರಾರ್ಥನೆ ಮಾಡ್ತಿದಾರೆ, ಉಪವಾಸ ಪ್ರಾರ್ಥನೆ. ಪಂಚಶತಮ ದಿನ ಅಂತ ಹೇಳಿರ ಮಾತು. ಪಂಚಶತಮ ಅಂದ್ರ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ ಅಂತ ಹೇಳ್ತಾರ ಮಾತು. ಪಂಚಶತಮ ಅಂತಂದ್ರೆ 40 ದಿನಗಳು ಮುಗಿದೋಗ್ಯಾವ. ಇನ್ನು 50ನೇ ದಿನಕ್ಕೆ ಅವ್ರು ಬರ್ಬೇಕು. ಅದಕ್ಕೋಸ್ಕರವೇ 40 ದಿನಗಳು ಆದ್ಮೇಲೆ 41, 42 ಹಂಗೆ 43, 44 ಈ 10 ದಿವಸ ಉಪವಾಸವಿದ್ದು ಏಕ ಮನಸ್ಸಿಂದ 120 ಜನ ಪ್ರಾರ್ಥನೆ ಮಾಡುವಾಗ ಅವರು ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟು ಅನ್ಯ ಭಾಷೆಗಳು ಮಾತಾಡ್ತಾ ಇದ್ರೆ ಅಲ್ಲಿರುವಂತ ಎಲ್ಲಾ ಯೆರೂಸಲೇಮಿನಲ್ಲಿರುವಂತ ಎಲ್ಲಾ ಜನರು ಬಂದು, ಇವರು ಮೀನಿಡಿಯುವವರಲ್ಲ, ಗಲಿಲಾದವರಲ್ಲ, ಇವರಿಗೆ ನಮ್ಮ ದೇಶದ ಭಾಷೆ ಹೆಂಗ್ ಗೊತ್ತಾಯ್ತು, ನಮ್ಮ ಭಾಷೆ ಹೆಂಗ್ ಗೊತ್ತಾಯ್ತು, ಇವರು ಇಂಗ್ಲಿಷ್ ಮಾತಾಡಕ್ ಬರಕಲ್ಲ, ಉರ್ದು ಮಾತಾಡಕ್ ಬರಕಲ್ಲ, ಬೇರೆ ಭಾಷೆಗಳು ಬರಂಗಿಲ್ಲ, ಇವ್ರಿಗೆ ಓನ್ಲಿ ಬೈಬಲ್ ನಲ್ಲಿ 2-3 ಭಾಷೆ ವಾಡಿನ ಮಾತು. ಅರಮಿಕ್ ಭಾಷೆಯಿಂದ ಯೇಸು ಮಾತಾಡಿದ ತಲಿತಾ ಖೂಮ್ ಎಫಥ ಅಂದ ಮಾತು. ಒಂದ್ ವೇಳೆ ಆ ಭಾಷೆ ಮಾತಾಡ್ತೇನೆ ಒಂದ್ ವೇಳೆ, ಆದ್ರೆ ಇವರೆಲ್ಲಾ ದೇಶದ ಭಾಷೆಗಳನ್ನು ಮಾತನಾಡುವಾಗ ಜನರಿಗೆ ಆಶ್ಚರ್ಯ ಆಗೈತಂತೆ. ಅದಕ್ಕೋಸ್ಕರವೇ ಕೆಲವರು ಏನ್ ಮಾಡ್ಯಾರಂದ್ರೆ ಅವ್ರನ್ನ ಗೇಲಿ ಮಾಡ್ಯಾರ ಅಂತ ಹೇಳಾರ ಮಾತು. ಅಪಹಾಸ್ಯ ಮಾಡ್ಯಾರಂತ ಬರದ ಮಾತು, ಹಾಸ್ಯ ಮಾಡ್ಯಾರ ಅಂತ ಹೇಳ್ತಾರ ಮಾತು. 120 ಜನ ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಟ್ಟು ಅವ್ರ ಅನ್ಯ ಭಾಷೆಗಳಿಂದ ಮಾತಾಡ್ತಾ ಇದ್ರೆ, ಆರಾಧನೆ ಮಾಡ್ತಾ ಇದ್ರೆ ಕೆಲವರು ಜನರಂತೆ ಇವರು ಏನ್ ಮಾಡ್ಯಾರ ಗೊತ್ತಾ, ಇವರು ಕುಡ್ದಾರ ಅಂತ ಹೇಳ್ಯಾರಂತೆ. ಏನ್ ಮಾಡ್ಯಾರ ಅಂತ ಹೇಳ, ಇವರು ಕುಡ್ದಾರ, ಅದಕ್ಕೋಸ್ಕರ ಯಾರಿಗೆ ಹೆಂಗಂಗ್ ಇಷ್ಟ ಬರ್ತದ ಹಂಗ ಮಾತಾಡ್ತದಾರ ಅಂದ್ರಂತೆ. ಅವಾಗ ಪೇತ್ರ ಎದ್ದು ಬಿಟ್ಟು, ಪೇತ್ರ ಅವ್ರ ಮಧ್ಯದಲ್ಲಿ 120 ಜನರ ಮಧ್ಯದಲ್ಲಿ ಎದ್ದು ಬಿಟ್ಟು ಹೇಳ್ತಾರಂತೆ. ಏನಂತ ಹೇಳ್ತಾರಂತಂದ್ರೆ 14ನೇ ವಚನ ಓದ್ತೀನಿ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದಂತೆ, ಯೆಹೂದ್ಯರೇ, ಯೆರೂಸಲೇಮಿನ ವಾಸಿಯಾಗಿರುವ ಎಲ್ಲಾ ಜನರೇ, ಈ ಸಂಗತಿ ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರ ಅಮಲೇರಿದವರಲ್ಲ. ಈಗ ಬೆಳಿಗ್ಗೆ 9 ಗಂಟೆ ಆಗೈತೆ. 9 ಗಂಟೆ ಯಾರು ಕುಡಿತಾರ? ರಾತ್ರಿ 9 ಗಂಟೆ ಕುಡಿತಾರ, ಬೆಳಿಗ್ಗೆ 9 ಗಂಟೆಗೆ ಕುಡಿತಾರ ಅಂತ ಅವತಾರ ಮಾತು. ಎಷ್ಟು ಗಂಟೆಗೆ ಕುಡಿತಾರ? ಎಷ್ಟು ಗಂಟೆಗೆ ಕುಡಿತಾರ? ಕುಡ್ಕರ ಅಂದ ವೇಳೆ ರಾತ್ರಿಗೆ ಕುಡಿತಾರ. ಇವಾಗ ಬೆಳಿಗ್ಗೆ 9 ಗಂಟೆ ಆಯ್ತು, ಇವಾಗ ಏನ್ ಕುಡಿತಾರ? ನೀವ್ ಹೆಂಗಂತ ಕುಡ್ಕರ ಅಂತ ಇವ್ರನ್ನ. ಆಮೇಲೆ ಇರೋದವ್ರ ಅಂದ್ರೆ ಏನು? ಇವ್ರು ಮದ್ಯಪಾನ ಮಾಡಿರಿ, ಇವರು ಆಮೇಲೆ ಇರೋಣ ಅಂತಂದಾಗ ಈಗ ಬೆಳಿಗ್ಗೆ 9 ಗಂಟೆ ಆಗಿದಷ್ಟೇ. ಆದ್ರೆ ಇದು ಪ್ರವಾದಿಯಾದ ಯೆಹೋವನ ಮೂಲಕವಾಗಿ ಹೇಳಿದ ಸಂಗತಿ ಅದೇನಂದ್ರೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸ್ತಾರೆ, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಅವರೆಲ್ಲರೂ ಏನ್ ಮಾಡ್ತಾರೆ? ಪ್ರವಾದನೆ ಮಾಡ್ತಾರೆ. ಹಲ್ಲೆಲೂಯಾ. ನೀವು ಕುಡಿದು ಬಂದು
ಹಿಂಗ ಮಾತಾಡ್ತದ್ರ ಅನ್ಕೊಂಡಿರೋ ಒಂದ್ ವೇಳೆ ಅವರು ಕುಡಿದು ಬಂದಿಲ್ಲ, ಅವರು ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೊಂಡ್ರ ಅಂತ ಹೇಳಿದಂತೆ. ಅವರು ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೊಂಡಿರೋಕ್ಕೋಸ್ಕರವೇ ಅವರು ಅನ್ಯ ಭಾಷೆಗಳಿಂದ ಮಾತಾಡ್ತಿದ್ರೆ, ಅವರು ಬೇರೆ ಬೇರೆ ಭಾಷೆಗಳಿಂದ ಮಾತಾಡ್ತಾ ಇರುವಾಗ ಅವಾಗ ನಿಮ್ಗೆ ಏನಾಯ್ತಿ, ಇವ್ರು ಆಮೇಲೆ ಇರೋರಂತ. ಆಮೇಲೆ ಇರ್ಲಿಕ್ಕೆ ಇನ್ನ ಬೆಳಿಗ್ಗೆ 9 ಗಂಟೆ ಆಗೈತಿ. ಒಂದ್ ವೇಳೆ ರಾತ್ರಿ 9 ಗಂಟೆಗೆ ಮಾತಾಡಿದ್ರೆ ಅನ್ಕಲ್ತಿದ್ರು, ಡೌಟ್ ಇಲ್ದಂಗ. ಏನಂತಂದ್ರು, ಇವರೆಲ್ಲರೂ ಫುಲ್ ಟೈಟ್ ಆಗ್ಯಾರಪ್ಪ, ಅದಕ್ಕೋಸ್ಕರ ಯಾರ್ಯಾರಿಗೆ ಇಷ್ಟ ಬಂದಂಗ ಅವ್ರು ಮಾತಾಡ್ತಾರ ಅನ್ನೋದು. ಈಗ ಬೆಳಿಗ್ಗೆ 9 ಗಂಟೆ ಆಯ್ತು ಅಂತೇಳಿ ಪೇತ್ರ ಹೇಳುವಾಗ ಏವೇಲನ ಗ್ರಂಥದಲ್ಲಿ ಬರೆದ ಮಾತು. ಏವೇಲ ಗ್ರಂಥ ತೆಗೆದು ಹೋದ್ರು ಒಂದ್ಸಾರಿ. ಏವೇಲ ಏನಂತ ಪ್ರವಚನ ಮಾಡ್ಯಾನ? ಏವೇಲ 2, 28, 29, 32 ತಕ ಹೋದ್ರೆ ಏವೇಲ ಗ್ರಂಥ 2ನೇ ಅಧ್ಯಾಯ ಏನಂತ ಬರ್ದನಲ್ಲಿ? ಏವೇಲ ಆಲ್ರೆಡಿ ಮೊದಲೇ ಪ್ರವಾದನೆ ಮಾಡ್ಯಾನ. ಓದಪ್ಪ. ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಎಲ್ಲರೂ ಕೇಳಿಸ್ಕೊಡ್ರಿ. ನಿಮ್ಮಲ್ಲಿರುವ ಗಂಡಸರ ಮೇಲೆಯೂ ಹೆಂಗಸರ ಮೇಲೆಯೂ ಪ್ರವಾದಿಸ್ತಾರೆ. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳ್ತವೆ. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗ್ತವೆ. ಇದಲ್ಲದೆ ಆ ದಿನದಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸನೆ. ಸಾಕು, ನನ್ನ ಆತ್ಮವನ್ನು ಏನ್ ಮಾಡ್ತೇನೆ? ಎಲ್ಲರ ಮೇಲೆ ಸುರಿಸನೆ. ನನಗೆ ಏನು ತಾರತಮ್ಯ ಇಲ್ಲ. ನನಗೆ ಸೇವಕರು, ಯಾಜಕರು, ಇವರು ಶಾಸ್ತ್ರಿಗಳು, ಅವರು ಇವರಂತ ಇಲ್ಲ, ಎಲ್ಲರ ಮೇಲೆ. ಅಂದ್ರೆ ಒಂದ್ಸಾರಿ ಎಲ್ಲರೂ ಬರೇ ಸೇವಕರ ಮೇಲೆ ಅಭಿಷೇಕ ಇರ್ತಕ್ಕಂತ ನೀವ್ ಅನ್ಕೋಬೇಡ್ರಿ. ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸ್ನಿ. ಅದಕ್ಕೋಸ್ಕರವೇ ಆ ವಾಗ್ದಾನ ಇವತ್ತು ನೆರವೇರುತ್ತೆ ಅಂತ ಹೇಳಿದಂತೆ. ಚಪಳ ತಗೋಣ. ಹಲ್ಲೆಲೂಯಾ. ಯಾವಾಗ ನೆರವೇರುತ್ತೆ? ಏವೇಲ ಗ್ರಂಥದಲ್ಲಿ ಏವೇಲ ಏನ್ ಹೇಳೇನೋ 2000 ವರ್ಷಗಳ ಕೆಳಗೆ, ಅದಕ್ಕಿಂತ ಮೊದಲೇ ಏನ್ ಹೇಳೇನೋ ಅದು ಇವತ್ತು ನೆರವೇರುತ್ತೆ. ನೀವು ಆಮೇಲೆ ಇರಿದವರಂತ ಅನ್ಬೇಡ್ರಿ. ಇವ್ರನ್ನ ನೀವು ಕುಡುಕರಂತ ಅನ್ಬೇಡ್ರಿ. ಇವರು ಪರಿಶುದ್ಧಾತ್ಮ ತುಂಬಿ ಭಾಷೆಗಳಿಂದ, ಅನ್ಯ ಭಾಷೆಗಳಿಂದ ದೇವರನ್ನ ಆರಾಧಿಸ್ತದ್ರ. ಅದಕ್ಕೋಸ್ಕರವೇ ಇವರು ಮದ್ಯಪಾನ ಮಾಡಿಲ್ಲ ಅಂತ ಹೇಳೋ ತನಕ ಅವ್ರನ್ನೆಲ್ಲ ಏನ್ ಮಾಡಿರಂತೆ? ಗೇಲಿ ಮಾಡಿರಂತೆ. ಅವ್ರನ್ನ ತಮಾಷೆ ಮಾಡ್ತದ್ರಂತೆ. ಅವ್ರನ್ನ ಏನ್ ಮಾಡ್ತಾರಂದ್ರೆ ಪರಿಹಾಸ ಮಾಡ್ತಾರಂತೆ. ಅವ್ರನ್ನ ಒಂದು ಕೀಳಾಗಿ ಮಾತಾಡ್ತದ್ರಂತೆ ಎಲ್ಲರೂ. ಆದ್ರೆ ಪೇತ್ರ ಎದ್ದು ಹೇಳತಕ್ಕನ ಅವರಿಗೆ ಅರ್ಥ ಆಗಿಲ್ಲ ಮಾತು. ಈ ಭೂಮಿ ಮೇಲೆ ಬದುಕುವಂತ ಪ್ರತಿ ಮನುಷ್ಯರಿಗೂ ದೇವರ ಮಾತುಗಳು ಹುಚ್ಚು ಮಾತಾಗಿ ಕಾಣವಂತೇಳಿ ರೋಮ ಬರೆದ ಪತ್ರಿಕೆಯಲ್ಲಿ ಬರೀತಾನ ಮಾತು. ಆದ್ರೆ ನಮಗಾದ್ರೂ ದೇವರ ಬಲ ಅದು ಶಕ್ತಿ ಆಗೈತಂತ ಮಾತು. ಹೌದಲ್ವಾ? ಯೇಸು ಕ್ರಿಸ್ತನನ್ನು ನಂಬ್ರಿ, ಯೇಸು ಕ್ರಿಸ್ತನನ್ನು ನೀವು ಆರಾಧಿಸ್ರಿ, ಮಾರು ಮನಸ್ಸು ಹೊಂದ್ರಿ, ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ಹೋಗಪ್ಪ, ಎಲ್ಲಿ ನಂಬ್ತಿಗೆ ನಮ್ ದೇವರುಗಳೇ ಮಾಸ್ತವಂತರ ಮಾತು. ಅದೇ ರೀತಿಯಾಗಿ ಇವರೆಲ್ಲರೂ ಪರಿಶುದ್ಧಾತ್ಮದಿಂದ ಆರಾಧಿಸುವಾಗ, ಇವರೆಲ್ಲರೂ ಪರಿಶುದ್ಧಾತ್ಮದಿಂದ ಅನ್ಯ ಭಾಷೆಗಳು ಮಾತಾಡುವಾಗ ಇವ್ರನ್ನ ಗೇಲಿ ಮಾಡಿರಂತ ಹೇಳ್ತದ ಮಾತು. ಯಾರನ್ನ? ಅಪೊಸ್ತಲರನ್ನ, 120 ಜನರನ್ನ ಇವ್ರನ್ನೆಲ್ಲ ಗೇಲಿ ಮಾಡ್ತಾರ. ಅದರಲ್ಲಿ ಪೇತ್ರ ಎದ್ದು ಹೇಳ ತನಕ ಅವ್ರಿಗೆ ಅರ್ಥ ಆಗಿಲ್ಲ ಮಾತು. ಅಂದ್ರೆ ನಾವು ಕೆಲವು ಸಾರಿ ಗಂಭೀರವಾದ ಮಾತುಗಳು ನಾವು ಕೇಳ್ಬೇಕಾದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಅವ್ರನ್ನ ಅಪಹಾಸ್ಯ ಮಾಡ್ತೀವಿ. ಕಾರಣ ಗೊತ್ತಾ? 2 ಡಿಫರೆನ್ಸ್ ನೋಡ್ತು ಮಾತು. ಸಂದೇಶ ತರುವ ವ್ಯಕ್ತಿ ದೊಡ್ಡ ವ್ಯಕ್ತಿ ಆದ್ರೆ ಆತ ಎಂತ ಮಾತು ಹೇಳಿ ನಂಬುತ್ತೀವಿ. ಸಂದೇಶ ತರುವ ವ್ಯಕ್ತಿ ಏನು ಜ್ಞಾನ ಇಲ್ಲ, ಏನು ಎಜುಕೇಶನ್ ಇಲ್ಲ, ಏನು ತಿಳುವಳಿಕೆ ಇಲ್ಲ, ಅಷ್ಟು ಓದ ಇಲ್ಲ ಅಂತಂದ್ರೆ ಆತನ ಏನಾದ್ರು ಸಂಗತಿಗಳು ಹೇಳ್ತಾನೆ ಅಂತಂದ್ರೆ ನಾವು ತಗೊಂಬಕ್ಲ ಮಾತು. ಎದಕ್ಕಂದ್ರೆ ಈತನ ಬದುಕೆಷ್ಟು, ಈತನ ಜೀವನ ಎಷ್ಟು, ಈತ ನಮಗೆ ಹೇಳೋದೇನಂತು ಮಾತು. ಆದ್ರೆ ದೇವರು ಸಂಗತಿಗಳನ್ನು ಯಾರ ಮುಖಾಂತರ ಬೇಕಾದ್ರೂ ಮಾತನಾಡಿ ನಮಗೆ ಬುದ್ಧಿ ಕಲಿಸಬಲ್ಲಂತೆ ದೇವರು. ಅಮ್ಮೇನಲ್ಲ ಸರಿ, ಹೌದಲ್ವಾ? ದೊಡ್ಡರೇ ಹೇಳಿದ್ರೆ ನಮಗೆ ಬುದ್ಧಿ ಬರ್ತದ ಅಂತೇನಿಲ್ಲ. ಅಲ್ಲಿ ಸಣ್ಣ ಸಣ್ಣ ಹುಡುಗರು ಕೂಡ ಹೇಳಿ ನಮಗೆ ಬುದ್ಧಿ ಕಲಿಸಬಹುದು ಕೆಲವು ಸಾರಿ. ಬೈಬಲ್ ನಲ್ಲಿ ಅಷ್ಟೇ ಅಲ್ವಾ? ಕೆಲವರಿಗೆ ಯಾವ ಪ್ರಾಣಿಗಳಿಂದ ಕೆಲವು ಸಾರಿ ದೇವರು ಮಾತನಾಡಿ ಅವ್ರಿಗೆ ಬುದ್ಧಿ ಕಲಿಸನ ಮಾತು. ಅದೇ ರೀತಿಯಾಗಿ ಗೇಲಿ ಮಾಡುವ ವಿಷಯಗಳಲ್ಲಿ ಬಹಳ ಇದೆ ಮಾತು. ಈ ಪ್ರಪಂಚದಲ್ಲಿ ಬಹಳ ಜನರು, ರಾಜರು ದೇಶವನ್ನು ಗೆದ್ಕೊಂಡ್ರಂತೆ. ದೇಶ ದಿ ಗ್ರೇಟ್ ಅಲೆಕ್ಸಾಂಡರ್ ಅಂತ ಹೇಳ್ತಾರಲ್ಲ, ಆತನ ಸಣ್ಣ ವಯಸ್ಸಿಗೆ ಇಡೀ ಎಲ್ಲ ಪ್ರಪಂಚ ಎಲ್ಲ ಓಟು ದೇಶಗಳು ಗೆದ್ಕೊಂಡಂತೆ. ನೆಪೋಲಿಯನ್ ಬೋನಪ್ಪ ಕೂಡಾಗಿ ಎಲ್ಲಾ ದೇಶಗಳನ್ನ ಗೆದ್ಕೊಂಡು ಇನ್ನೇನೋ ಆತನ ಸಿಂಹಾಸನದ ಮೇಲೆ ಕುತ್ಕೊಳ್ಳೋ ಸಮಯದಲ್ಲಿ ಇನ್ನೇನೋ ಆತ ನಡ್ಕೊಂಡು ಹೋಗ್ತಾನಂತೆ. ಆದ್ರೆ ಆತನ ಸುತ್ತಲೂ ಆ ಕಡೆ ಈ ಕಡೆ ಇವರು ಸೈನಿಕರು ಇರ್ತಾರಲ್ಲ, ಆ ಸೈನಿಕರ ಹತ್ರ ಬೇರೆ ದೇಶದ ಸ್ವಲ್ಪ ಲಂಚ ಕೊಟ್ಟು ನಿಮ್ ದಣಿ ಅದನಲ್ಲ ಆತನ ಮೆಟ್ಲುಗಳು ಹತ್ತಾ ಇರ್ತಾರಲ್ಲ, ಮೆಟ್ಲು ಹತ್ತವತ್ನಾಗ ಆತ ಬೇಸ್ ಫ್ರೀಯಾಗಿ ಹತ್ತಿರ್ತಾನ. ನೀನ್ ಏನಿಲ್ಲ, ನಿನ್ ಕುಟುಂಬ ನೀವೆಲ್ಲ ಚೆನ್ನಾಗಿರ್ತೀರ, ನಾನು ಹೇಳಿದ ಕೆಲಸ ಮಾಡೋದಂತೆ. ಏನ್ ಮಾಡೋಕನ ನಿನ್ ದಣಿನ ಆತನ ಸಾಯಿಸ್ಬಿಡು, ನಿನಗೆ ಎಷ್ಟು ಬೇಕಾದ್ರೆ ನಾನು ಹಣ ಕೊಡ್ತಾನಂತೆ. ಸರಿ ಅಂತ ಆತ ಕತ್ತಿ ತಂದು ರೆಡಿ ಆಗಿದ್ದಾನಂತೆ. ಅವಾಗ ಆ ವಿಷಯ ನೆಪೋಲಿಯನ್ ಬೋನಪ್ಪ ಪಕ್ಕದಲ್ಲಿರುವಂತ ಒಬ್ಬ ಮುಖ್ಯವಾದ ಅಧಿಕಾರಿಗೆ ಗೊತ್ತಾಯ್ತಂತೆ ವಿಷಯ.
ಗೊತ್ತಾಗೋಸ್ಕರ ಆತ ಬೇರೆ ಊರಿನಲ್ಲಿ ಇದಕ್ಕೋಸ್ಕರ ಒಂದು ಲೆಟರ್ ಬರ್ದಾನಂತೆ. ಲೆಟರ್ ಬರ್ದು ಇದ್ರನ್ನ ಓದಿಕ ನೀನು ಮೆಟ್ಲು ಹತ್ತತಿಯಲ್ಲ, ಮೆಟ್ಲು ಹತ್ತುವಾಗ ನಿನ್ನ ಪ್ರಾಣ ಹೋಗ್ತಂತ ಅದರಲ್ಲಿ ಬರ್ದನ ಮಾತು. ಮೆಟ್ಲು ಹತ್ತುವ ಪ್ರಾಣ ಹೋಗ್ತತ, ಎಸ್ ನಿನ್ ಸೈನಿಕರ ಒಬ್ರು ಸಾಯಿಸ್ತಾರೆ ಇವತ್ತು, ನೀನ್ ಹುಷಾರಾಗಿರೋ ಅಂತೇಳಿ ಲೆಟರ್ ಕಳ್ಸಂತೆ. ಲೆಟರ್ ಬದತ್ತಂತೆ. ಲೆಟರ್ ಬದತ್ತೆ. ಲೆಟ್ರು ಲೆಪೋಲಿಯನ್ ಬೋನಪ್ನ ಹತ್ರ ಕೈಯಾಗ ಹೋಗೈತಿ. ಕೈಯಾಗ ಹೋಗಿದ್ರು ಕೂಡ ಏನ್ ಮಾಡ ಅಂತಂದ್ರೆ ಓದ್ಕಣಂತೆ. ಅದನ್ನ ಏನ್ ಮಾಡದಂತೆ? ಓದ್ಕಣಂತೆ. ನೀನು ಮೆಟ್ಲು ಹತ್ತುವಾಗ ಸಿಂಹಾಸನ ಹತ್ತಿನ ಇನ್ನು ಕೂತ್ಕೊಳ್ಳುವಾಗ ನೀನು ಸಿಂಹಾಸನ ಹತ್ಬೇಕಂದ್ರೆ ಮೆಟ್ಲು ಹತ್ತಿ ಹೋಗ್ಬೇಕು. ಯಾಕಂದ್ರೆ ಸಿಂಹಾಸನ ಮೇಲೆ ಇರ್ತದ, ಅಂದ್ರೆ ರಾಜ್ಯಾಧಿಕಾರ ಆಳುವಂತವ್ರ ಮೇಲೆ ಇರ್ತಾರ. ಹತ್ತುವಾಗ ನಿನ್ನ ಎಡಗಡೆಗಿರುವ ಒಬ್ಬ ಸೈನಿಕ ನಿನ್ನ ಸಾಯಿಸನ, ನೀನು ಬಹಳ ಜಾಗ್ರತೆಯಾಗಿರ್ಬೇಕು ಅಲ್ಲಿಗೆ ಓದಾಡ್ಲ ಅಂತ ಅಂತೆ. ಇಲ್ಲ ಆತನ ತೆಗೆದಾಕ್ಯ, ಏನ್ ಅರೆಸ್ಟ್ ಮಾಡ್ತೀಯ ಮಾಡಿ ನಿನ್ನ ಕೈಯಲ್ಲಿ ಓದ್ಕಣಂತೆ. ಅವ ಓದ್ಕೊಂಡು ಹಾ 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 ಅಂತ ನೊಕ್ಕನಂತೆ. ಎದಕ್ಕೆ ಹೇಳ್ರಿ? ಇಡೀ ದೇಶವನ್ನೆಲ್ಲ ನಾನೇನ್ ಮಾಡೀನಿ, ಗೆದ್ಕೊಂಡಿನಿ. ಆಫ್ಟರ್ ಆಲ್ ನನ್ನ ಪಕ್ಕದಲ್ಲಿರುವ ನಾನ್ ಸಂಬಳ ಕೊಡುವ, ನಾನು ಊಟ ಕೊಡುವ, ನಾನ್ ಬಟ್ಟೆ ಕೊಡುವ ನನ್ನ ಸೈನಿಕ ನನ್ನ ಹೆಂಗ ಸಾಯಿಸಲ್ಲ ಕಾಣುತ್ತೆ. ಅದು ಓದ್ಕೊಂಡ್ರೊಳಗೆ ಅಲಕ್ಷ್ಯ ಮಾಡಿ ಏನ್ ಮಾಡೋದಂತಂದ್ರೆ ಬೇಸ ಸಂತೋಷವಾಗಿ ಎಲ್ಲರೂ ರಾಜಾದಿರಾಜ ರಾಜ್ಯ ಮಾರ್ತಾಂಡ ಶ್ರೀರಾಜ ಅಂತ ಅನ್ನುವಾಗ ಆಹಾ ಅಂತ ಎಕ್ಕಿ ಹೋಗ್ತಾ ಇರುವಾಗ ಚಾಕು ಸ್ವಲ್ಪ ಸಣ್ಣದೇ ಇತ್ತಂತೆ, ಆದ್ರೆ ಅದಕ್ಕೆ ಫಾಜನ ಚಿತ್ರ ಅಂತೆ, ವಿಷ ಚಿತ್ರ ಅಂತೆ. ಚಾಕ್ ಅಂತಿದ್ರೆ ಜಲ್ದಿ ಸಾಯಂಗಲ್ಲ, ಅದ್ರಲ್ಲಿ ಫಾಜನ್ ಇರ್ತದ ಮಾತು. ಅದೇನಾಗ್ತದ ಬ್ಲಡ್ ಅಲ್ಲಿ ಹೋಗ್ಬಿಡ್ತದೆ. ಆತನ ಚಾಕ್ ತಂದು ಒಂದೇಟಿಗೆ ತಿಳ್ದನ ಶಟ್ಲು 1 ನಿಮಿಷಕ್ಕೆ ಆತನ ಸತ್ತೋಗ್ಯಾನ ಮಾತು. ಯಾಕೆ? ಆತನು ಮಾತು ಏನ್ ಮಾಡಿಲ್ಲ, ಲಕ್ಷ್ಯವಾಗಿ ತೆಗೆದುಕೊಂಡಿಲ್ಲ, ಗೇಲಿಯಾಗಿ ತಗೊಂಡನಂತೆ. ಇವತ್ತು ಅಷ್ಟೇ ನಾವು ಕೂಡಾಗಿ ಲಕ್ಷ್ಯವಾಗಿ ತಗೊಂಡ್ರೆ ನಾವು ಬದುಕ್ತೀವಿ, ಆಶೀರ್ವದಿಸಲ್ಪಡ್ತೀವಿ, ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಮಹಿಮೆ ಪಡಿಸ್ತೀವಿ, ಈ ಸಮಾಜದಲ್ಲಿ ಜನರಿಗೆ ಉಪಯೋಗ ಆಗ್ತೀವಿ. ನಾವು ಅಲಸ್ಯವಾಗಿ ತಗೊಂಡ್ರೆ ಯಾವ ಮಾತುಗಳಾಗ್ಲಿ, ದೇವರ ಮಾತುಗಳು ಅಲಸ್ಯವಾಗಿ ತಗೊಂಡ್ರೆ ಖಚಿತವಾಗ್ಲು ನಮ್ಮನ್ನ ಕೂಡ ಸೈತಾನನ್ನು ಟಾರ್ಗೆಟ್ ಮಾಡ್ತಾನ ಮಾತು. ನೋಡ್ರಿ, ಅಷ್ಟು ಎಲ್ಲ ದೇಶಗಳನ್ನ ಏನ್ ಮಾಡಿನ ಗೆದ್ದಗನ, ಆದ್ರೆ ಹೇಳಿದ ಮಾತು ಏನ್ ಮಾಡಿಲ್ಲ ಸಿಲಿ, ಲಕ್ಷ್ಯವಾಗಿ ತಗೊಂಡಿಲ್ಲ ಸಿಲಿ. ಅದೇ ರೀತಿಯಾಗಿ ನಾವು ಗೇಲಿ ಮಾಡುವ ಪರಿಸ್ಥಿತಿಗೆ ನಾವು ಹೋಗಬಾರದು. ಈ ಪ್ರಪಂಚದಲ್ಲಿ ಬಹಳ ರಕಮ ಗೇಲಿಗಳ ಮಾತು. ಎದಕ್ಕಂದ್ರೆ ಗೇಲಿ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯನ ಪರಿಸ್ಥಿತಿಗಳೆಲ್ಲವನ್ನು ಅಳಿತ ಮಾಡಿ ಗೇಲಿ ಮಾಡೋ ಪರಿಸ್ಥಿತಿ, ಮಾತುಗಳಲ್ಲಿ ಗೇಲಿ ಮಾಡುವಂತ ಪರಿಸ್ಥಿತಿಗಳು, ಕುಟುಂಬಗಳನ್ನು ನೋಡಿ ಗೇಲಿ ಮಾಡೋ, ಪ್ರತಿಯೊಂದರಲ್ಲಿ ಗೇಲಿ ಮಾಡುವ ಜನರು ಸಿಕ್ಕೇ ಸಿಗ್ತಾರ. ಮಾತು ಎಲ್ಲಿಗೆ ಹೋದ್ರು ಸಿಕ್ಕೇ ಸಿಗ್ತಾರ, ಅದ್ರಲ್ಲಿ ಏನ್ ಡೌಟ್ ಇಲ್ಲ ಮಾತು. ಆದ್ರೆ ಇವ್ರು ಹೆಂಗ ಗೇಲಿ ಮಾಡಿರಂತೆ, ಇವರು ಕುಡಿದು ಬಂದಾರಂತೇಳಿ ಗೇಲಿ ಮಾಡಾರಂತೆ. ಇವರು ಅಲ್ಲಿ ಎಲ್ಲೋ ಮೂಲೆಗಿರುವಂತ ಜನರು ನಮ್ ಭಾಷೆ ಹೆಂಗ್ ಮಾತಾಡ್ತಾರ, ಅದಕ್ಕೋಸ್ಕರವೇ ಇವ್ರಿಗೆ ಇಷ್ಟ ಬಂದಂಗ ಮಾತಾಡ್ತಾರ, ಅದಕ್ಕೋಸ್ಕರ ಮದ್ಯಪಾನ ಮಾಡಾರಂತೆ, ಗೇಲಿ ಮಾಡಾರಂತೆ. ಪ್ರಿಯಾದರ ಮಕ್ಕಳೇ, ನಮ್ಮನ್ನ ಗೇಲಿ ಮಾಡುವವರು ಇದ್ರೂ ಪರವಾಗಿಲ್ಲ, ಆದ್ರೆ ನಾವು ಆ ಒಂದು ಪ್ರಯಾಸಕ್ಕೆ ಅಯ್ಯೋ ನಮ್ ಜೀವನ ಇಷ್ಟ ಅನ್ಕೋಬಾರ್ದಂತೆ. ಅಲ್ಲಿ ಹೇಳ್ರು ಸರ್, ಎಲ್ಲರೂ ಗೇಲಿ ಮಾಡೋರು ಇರ್ತಾರೆ, ಆದ್ರೆ ಆ ಗೇಲೇ ನಮ್ ಜೀವನ ಅನ್ಕೋಬಾರ್ದಂತೆ. ಅವ್ರು ಗೇಲಿ ಮಾಡ್ತಾ ಇರ್ಲಿ, ನೀನು ಮುಂದೆ ಹೋಗಾತನ ಮುಂದೆ ಹೋಗ್ತಾ ಇರೋ, ಅವ್ರ ಮಾತಿನಂಗೆ ನೀನ್ ಆಗೋದಿಲ್ಲ ಸಿಲಿ. ಅಲ್ಲಿ ಹೇಳ್ರು ಸಾರಿ, ಅವ್ರು ಆತರ ಮಾತಾಡ್ತಾ ಇದ್ರೆ ಅವ್ರು ಆತರನೇ ಇರ್ತಾರ. ಆದ್ರೆ ಆತರ ಮಾತಾಡ್ಲಾರ್ದಂಗೆ ದೇವ್ರ ಮಾತುಗಳು ನಂಬಿದವರು, ದೇವರ ವಾಗ್ದಾನಗಳನ್ನು ಕೈಕೊಂಡು ನಡೆಯವರು, ಅವ್ರು ಹೋಗ್ತಾರೆ, ಮುಟ್ಟುತ್ತಾರೆ, ಹತ್ತುತ್ತಾರೆ, ಆಶೀರ್ವಾದ ಹೊಂದುತ್ತಾರಂತೆ. ಗೇಲಿ ಮಾಡುವವರ ಶಬ್ದಕ್ಕೆ ನಿನ್ ಕಿವಿಗೊಡ್ಬೇಡ. ಓಕೆ, 1-2-3 ವಚನಗಳನ್ನು ನಾವು ಓದ್ತಾ ಯಾರೆಲ್ಲ ಗೇಲಿ ಮಾಡಿದ್ರು ಏನಾದ್ರು ಅನ್ನುವಂತ 2-3 ವಚನಗಳನ್ನು ಓದ್ತಾ ನಾವು ಮುಂದಕ್ಕೆ ಹೋಗೋಣ. ಲೂಕನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 26-27 ವಚನ ಹೋದ್ರು ಸಾರಿ. ಇಲ್ಲಿ ಗೇಲಿ ಮಾಡುವವರ ಪರಿಸ್ಥಿತಿ ಏನಾಗೈತೆ ಅಂತೇಳಿ ಬೈಬಲ್ ಸ್ಪಷ್ಟವಾಗಿ ಹೇಳತ್ ಮಾತು. ನೋಡ್ರಿ, ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 26-27. ನಡೆಯುವುದು ನೋಹಾನನು ನಾವೆಯಲ್ಲಿ ಸೇರುವ ದಿನದ ತನಕ ಜನರು ಊಟ ಮಾಡ್ತಾ ಇದ್ರು, ಕುಡಿತಿದ್ರು, ಮದುವೆ ಮಾಡಿಕೊಳ್ತಾ ಇದ್ರು, ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಜಲಪ್ರಳಯ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತು, ಎಲ್ಲರನ್ನ ನಾಶ ಮಾಡಿತು. ಆಗೈತಾ? 28 ಆಯ್ತಪ್ಪ. ಈ ವಾಕ್ಯ ನಾವ್ ಯಾವಾಗ್ಲೂ ಕೇಳಿದ್ವಿ. ಜಲಪ್ರಾಯ ಬರೋದಕ್ಕಿಂತ ಮೊದಲು ದೇವ್ರು ಯಾರೊಟ್ಟಿಗೆ ಮಾತನಾಡ ಅಂತ ಹೇಳುತ್ತೆ, ನೋಹಾನೊಟ್ಟಿಗೆ ಮಾತಾಡೋಣ. ನೋಹಾನೊಟ್ಟಿಗೆ ಮಾತಾಡಿ ದೇವ್ರ ಏನಂತ ನಾವೇ ಕಟ್ಟಪ್ಪ ಅಂತ ಹೇಳ. ನಾವೇ ಕಟ್ಟಂದ್ರ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ಕಟ್ಟಿಗೆಲ್ಲ ಕಟ್ಟಿಲ್ಲ, 120 ವರ್ಷ ನಾವೇ ಕಟ್ಟಿನಂತೆ. ನಾವೇ ಕಟ್ಟುವಾಗ ಜನರಲ್ ಅವ್ರು ಕೇಳಿರಂತೆ, ಎಲ್ಲಿ ನಡೆಸ್ತೀವಿ ನಾವೇ, ಯಾಕಂದ್ರೆ ಯಾವಾಗ ಎಲ್ಲಿ ಮಳೆ ಇಲ್ಲ ಅಂತ ಸಿಲಿ, ಮಳೆ ಇಲ್ಲ ಏನಿಲ್ಲ. ಅದಕ್ಕೋಸ್ಕರವಲ್ವಾ ಮಳೆ ಬರ್ತತೆ, ಜಲಪ್ರಳಯ ಬರ್ತದೆ ಅಂದ್ರೆ ಜನರಲ್ ಏನ್ ಮಾಡಿಲ್ಲ ಸಿಲಿ, ನಂಬಿಲ್ಲ ಸಿಲಿ. ಇವಾಗ ನಾನು ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತೀನಿ, ಕೇಳ್ರಿ. ಇದು ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಕೇಳ್ರಿ.
ಯೇಸು ಖಚಿತವಾಗ್ಲೂ ಪರಲೋಕದಿಂದ ಬರ್ತಾನಂತ ಬೈಬಲ್ ಹೇಳ್ತತೆ. ಅದಕ್ಕಿಂತ ಮೊದಲು ಏನ್ ನಡೀತದೆ ಗೊತ್ತಾ? ಚಂದ್ರ ರಕ್ತವಾಗಿ ಮಾರ್ಪಾಡ್ತಾನೆ, ಸೂರ್ಯ ಕತ್ತಲಾಗಿ ಮಾರ್ಪಾಡ್ತಾನೆ, ಆಕಾಶದಿಂದ ಬೆಂಕಿ ಬೀಳ್ತತ, ಬೆಂಕಿ ಮಳೆ ಬರ್ತತಂತೆ. ಇದು ಸತ್ಯ ಬೈಬಲ್ ನಲ್ಲಿ. ನಾನ್ ನಿಮ್ಗೆ ಇವಾಗ ಹೇಳಿದ್ರೆ ಏನ್ ಅನ್ಕಂತ್ರಿ? ಅಣ್ಣ ಇಷ್ಟಿದ್ದಣ ನಾನು ಅವಾಗ, ಇವಾಗ ಮದುವೆ ಮಾಡ್ಕೊಂಡು 3 ಜನ ಮಕ್ಕಳು ನಡೆದಿನಿ, ಅವ್ರಿಗೆ ಮದುವೆ ಮಾಡೋ ವಯಸ್ಸು ಬಂದತ್ತೆ, ಇನ್ನ ಬೆಂಕಿ ಎಲ್ಲೆಲಿಚೆ ಬಂದಿಲ್ಲ ಅಣ್ಣ. ಹೇಳ್ರಿ ಎಲ್ಲರೂ ಒಂದ್ಸರಿ, ಎಲ್ಲೆಲಿಚೆ ಬಂದಿಲ್ಲ? ಆಕಾಶದಿಂದ ಬಂದಿಲ್ಲ ಅಣ್ಣ. ಒಂದು ವೇಳೆ ರಾತ್ರಿ ಕಷ್ಟದಾಗ ಎಚ್ಚರಿಕೆ ಆದ್ರೆ ಹುಡುಗಿ ನೋಡ್ತಾನ ಬರ್ತದಂತ, ಅಸಲು ಇನ್ನ ಇದುವರೆಗಾಗಿ ಬಂದಿಲ್ಲ ಅಂತ ಮಾತು. ಕಾರಣ ಏನು ಅಂದ್ರೆ ನಾವು ಅನ್ಕಂಡಂಗೆ, ನಾವು ಮಾತಾಡ್ದಂಗೆ ಬರಂಗಿಲ್ಲ ಮಾತು. ದೇವರು ಒಂದು ಕಾಲ ನಿಯಮ ಮಾಡ್ಯಾನ ಮಾತು. ಆ ಕಾಲ ಆಗ ತಕನ ವೇಟಿಂಗ್ ಮಾಡ್ತಾನ ಮಾತು. ಆ ಕಾಲ ಆದ್ಮೇಲೆ ಖಚಿತವಾಗ್ಲೂ ಆಕಾಶದಿಂದ ಏನ್ ಬರ್ತಾವ? ಅಗ್ನಿ ಗಂಧಕಗಳು ಈ ಭೂಮಿ ಮೇಲೆ ಸುರಿತಾವ. ಇದು ಸತ್ಯವಾದ ಮಾತಂತೆ. ಅಲ್ಲೆಲ್ಲಿ ಹೇಳಿ ಒಂದ್ಸಾರಿ, ಇದು ಸುಳ್ಳಲ್ಲ. ಅದಕ್ಕೋಸ್ಕರವೇ ಆ ಅಗ್ನಿ ಗಂಧಕಗಳಿಗೆ ನಾವು ತಪ್ಸ್ಕೊಳ್ಬೇಕಂತಂದ್ರೆ ನಾವು ಯೇಸು ಸ್ವಾಮಿನ ನಂಬಬೇಕು, ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕು, ದೇವರಲ್ಲಿ ನಂಬಿಗಸ್ತರಾಗಿ ನಡಿಬೇಕು. ಈ ಲೋಕ ಒಂದು ವೇಳೆ ನಮ್ಮನ್ನ ಜಲ್ದಿ ಮುಗಿಸ್ಕೊಳ್ಳಕ್ಕೆ ಸಹಾಯ ಮಾಡ್ಬೋದು, ಇಲ್ಲ ದೇವರು ಬರ್ತಕ್ಕ ನಾವಿರ್ಬೋದು. ಆದ್ರೆ ಎರಡರಲ್ಲಿ ಒಂದು ಖಚಿತವಾಗ್ಲೂ ಸತ್ಯವಾದ ಮಾತಂದ್ರೆ ನಾವು ಹೋಗೋದ್ರೊಳಗಾಗೆ ದೇವರು ಬರೋದ್ರೊಳಗಾಗೆ ನಾವು ರಕ್ಷಣೆ ಹೊಂದಬೇಕಷ್ಟೇ. ಏನನ್ನ ಮಾಡ್ರಷ್ಟೇ. ಅಲ್ಲಲ್ಲಿ ಏನಂದ್ರಿ? ಚಪ್ಪಾಳೆನ ತಟ್ರಿ, ಮಾಡ್ರಿ, ಏನನ್ನ ಒಂದ್ ಮಾಡ್ರಿ. ಸ್ಕೂಲ್ ಟೀಚರ್ ಇರ್ತಾರಲ್ಲ, ಮನ್ಯಾಗ ಹೆಂಗ ಏನ ರಾತ್ರಿ ಎಲ್ಲ ಗುದ್ದಡ್ಕೊಂಡಿದ್ರೆ ಗಂಡ ಹೆಂಡತಿ, ಅದಕ್ಕೋಸ್ಕರ ಸ್ಕೂಲಿಗೆ ಬಂದಾಳ, ಪಾಠ ಮಾಡ್ತಾ 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 ನಿದ್ದೆ ಬಂದ್ಬಿಡತ್ತೆ. ಬರ್ಕಾಡ್ರಿ ಎಲ್ಲಾರು ಬಂದವತ್ತೆ, ಎಲ್ಲಾರು ಬರ್ಕಾಡ್ರ ಅಂತೇಳಿ ಆ ಟೇಬಲ್ ಮೇಲೆ ಮಕ್ಕೊಂಡು ಗುರಿಕೆ ಹೊಡಿತಿದಾರಂತೆ. ಇನ್ನ ಟೀಚರ್ ಪಾಠ ಮಾಡುವಾಗಲೇ ಅಂತ ವಿಚಿತ್ರ ಇರ್ತದ ಸಾಲಿ. ನೀವು ನೋಡಿರ್ತೀರಲ್ಲ, ನಿಮ್ಗೆ ಗೊತ್ತು. ಹಿಂದೆ ಮಾತಾಡ್ತಿರ್ತಾರ, ಈ ಕಡೆ ಮಾತಾಡ್ತಾರ, ಇಲ್ಲಿ ಮುಂದೆ ಕೂತ್ಕೊಂಡ್ರೆ ಇನ್ನ ಸೂಪರ್ ಆಗಿ ಮಾತಾಡ್ತಿರ್ತಾರ. ಎದಕಂದ್ರೆ ಮುಂದೆ ಕೂತ್ಕೊಂಡ್ರಲ್ಲ ಹುಷಾರಿರ್ತ ಅನ್ಕಂತೀವಿ, ಯಾವ್ದಿಲ್ಲ ಒಂದೇ. ಸುಮ್ನೆ ಯಾರ ಅಲವಾಟ ಮಾತಾಡ್ತಿದಾರ. ಮತ್ತೆ ಅಸಲಿ ಟೀಚರ್ ಏನ್ ಮಾಡ್ತಾಳ? ರಾತ್ರಿ ನಿದ್ದೆ ಮಾಡಿ ಗೊತ್ತಿಲ್ಲ ಆಗ ಟೀಚರು ಗೊರಿಕೆ ಹೊಡಿತಾಳ. ಏನ್ ಇಷ್ಟು ಗಲಾಟೆ ಐತಂತ ಅಂತೇಳಿ ಪಕ್ಕದ ರೂಮಾಗೆ ಪ್ರಿನ್ಸಿಪಲ್ ರೂಮ್ ಐತಿ, ಹೆಡ್ ಮಾಸ್ಟರ್ ರೂಮ್. ಮೆಲ್ಲಕ್ ಬಂದ ಮಾತು ಸಾರ್ ಹಿಂಗ ಏನ್ ಮಾಡ್ತಾರ ಹುಡುಗರು ಶಾಲೆಗೆ ಅಂತ ನೋಡಕ್ ಬಂದ್ರ ಮಾತು. ಟೀಚರ್ ನೋಡಿ ಏನ್ ಮಾಡ್ತಾರ? ಗೊರಿಕೆ ಹೊಡಿತಾರ ಮಾತು. ಗೊರಿಕೆ ಹೊಡೆದಟ್ಲೆ ಹೆಡ್ ಮಾಸ್ಟರ್ ಬಂದು ಕೂಡಲೇ ಹುಡುಗರಲ್ಲಿ ಏನಾಗಿರ ಹೇಳ್ರಿ ಇವಾಗ ಸೈಲೆಂಟ್ ಆಗಿರ ಮಾತು. ಈ ಅಮ್ಮಗೆ ಎದಕ್ಕಂತ ಕ್ಷಣಕ್ಕಮ್ಮಂಗೆ ಎಚ್ಚರಿಕೆ ಐತಿ. ಎದ್ದು ಪಾಠ ಅರ್ಥ ಆಯ್ತಾ ಇಲ್ಲ ಅಂತಂದಂತೆ. ಪಾಠ ಅರ್ಥ ಆಯ್ತಲ್ಲ ಬೇಕ. ಅಲ್ಲಿ ಪ್ರಿನ್ಸಿಪಲ್ ಏನ್ ಅನ್ಕೋಬೇಕು, ಈ ಹುಡುಗರ ಏನು ಪಾಠ ಅರ್ಥ ಆಯ್ತಾ ಇಲ್ಲ, ಕುಂಭಕರ್ಣ ಹೆಂಗ ನಿದ್ದೆ ಮಾಡ್ತಾ ಇದ್ದ ಅದನ್ನ ನಾನು ರಿಯಲ್ ಆಗಿ ಮಾಡಿ ತೋರಿಸಿ ನಿಮ್ಗೆ ಅಂದಂತೆ. ಓ ಹೆಡ್ ಮಾಸ್ ಅನ್ಕೊಂಡಂತೆ. ಓ ನಮ್ ಮೇಡಮ್ ಎಷ್ಟು ಸೂಪರು, ಹುಡುಗರಿಗೆ ಪಾಠ ಮಾಡೋದಲ್ದೆ ಪ್ರಾಕ್ಟೀಸ್ ಕೂಡ ಆಗಿ ಮಾಡಿ ತೋರಿಸ ಸೂಪರ್ ಅಂತ ಚಪ್ಪಳ ತಟ್ಟಿ ಪಕ್ಕ ರೂಮ್ ಹೋಗ್ಬಿಟ್ಟಂತಪ್ಪ. ನಿಮಗೆ ವಾಕ್ಯ ಅರ್ಥ ಆದ್ರೆ ಅಲ್ಲಿ ಅಂದ್ರೆ ಜೋರ, ಇಲ್ಲ ಚಪ್ಪಳ ತಟ್ರಿ ಅಷ್ಟೇ ಅರ್ಥ. ನೀವು ಕೂಡ ಟೀಚರ್ ಮಾಡ್ದಾಗ ಮಾಡ್ಬೇಕ್ರಿ. ಅಲ್ಲಲ್ಲಿಯ ಈ ಲೋಕದಲ್ಲಿ ಗೇಲಿ ಮಾಡುವರ ತರ ಇದ್ರ ಮಾತು. ನಿಮಗೆ ಒಂದು ಗುಡ್ ನ್ಯೂಸ್ ಮತ್ತೆ ಒಂದ್ಸರಿ ಕೇಳಿಸ್ಕೊಡ್ರಿ. ಇವಾಗ ಎಲ್ಲಾ ಹೊಲಗಳನ್ನ ಏನ್ ಮಾಡ್ತದಾರ, ಹಣಕ್ಕ ಕೊಂಡ್ಕೊಂಡ್ಬಿಟ್ಟು ಲೇಔಟ್ಗಳು ಮಾಡ್ತಾರ ಮಾತು. ಲೇಔಟ್ ಅಂದ್ರೇನು? ಮನೆಗಳು ಕಟ್ಲಿಕ್ಕೆ ಪ್ಲಾಟ್ಗಳು ಮಾಡ್ತಾರ ಮಾತು. ಪ್ಲಾಟ್ಗಳು ಮಾಡ್ತಾರ, ಮನೆಗಳು ಕಟ್ಕೊಳ್ತಾರ. ಈ ಭೂಮಿ ಮೇಲೆ ಭೂಕಂಪ ಬರ್ತತೆ, ಜಲಪ್ರಳಯ ಬರ್ತತೆ, ಇಲ್ಲ ಒಂದಲ್ಲ ಒಂದ್ ದಿವಸ ನಾಶವಾಗತ್ತೆ ಅಂತ ಎಲ್ಲರಿಗೆ ಗೊತ್ತಾಗ್ಬಿಡತ್ತೆ. ಅದಕ್ಕೋಸ್ಕರ ಬಹಳ ಜ್ಞಾನವಂತರು ಏನ್ ಮಾಡ್ತಾರೆ ಗೊತ್ತಾ? ಚಂದ್ರಲೋಕದಾಗ ಜಾಗ ಕೊಂಡ್ಕೊಂಡು ಕೆಲವರು, ಚೀನಾಕ ಗೊತ್ತಿಲ್ಲದೆ ಅಮೆರಿಕದವರು, ಅಮೆರಿಕ ಗೊತ್ತಿಲ್ಲದೆ ಸೌತ್ ಕೊರಿಯಾದವರು, ಅವ್ರಿಗೆ ಗೊತ್ತಿಲ್ಲದೆ ಎಲ್ಲರೂ ಗೊತ್ತಿಲ್ಲದೆ ಎಲ್ಲರೂ ಏನ್ ಮಾಡಿದ್ರೆ ಒಬ್ರಿಗೊಬ್ರು ಜಾಗ ತಗೊಂಡು ಈ ಹೈಡ್ರೋಜನ್ ಬಾಂಬ್ಗಳು, ಈ ಅಣು ಬಾಂಬ್ಗಳನ್ನ ಎಲ್ಲಿ ಸ್ಟಾಕ್ ಮಾಡ್ತಾನಂತಂದ್ರೆ ಚಂದ್ರಲೋಕದಾಗ ಸ್ಟಾಕ್ ಮಾಡ್ತಾನಂತೆ. ಎದಕ್ಕ? ಈ ಭೂಮಿ ಮೇಲೆ ಭೂಕಂಪ ಬಂದ್ರು, ಈ ಭೂಮಿ ಮೇಲೆ ಜಲಪ್ರಳಯ ಬಂದ್ರು, ಈ ಭೂಮಿ ಮೇಲೆ ಏನಾಗಿ ನಾಶವಾದ್ರು ಅವು ಅಲ್ಲಾಡಬಾರದು, ಅವು ಅಲ್ಲೇ ಚೆನ್ನಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಒಂದು ವೇಳೆ ಅಲ್ಲಿ ಏನನ್ನ ಡಮ್ಮನ ಅನ್ಕೊಳ್ರಿ, ಇವಾಗ ಎಲ್ಲಿ ಬೀಳ್ತಾವ ಹೇಳ್ರಿ? ಇವಾಗ ಬೆಂಕಿ ಮಳೆ ಏನಾದ ಹೇಳ್ರಿ, ಇವಾಗ ಬರ್ತತಷ್ಟೇ.
ಅಲ್ಲೆಲ್ಲೂಯ್ಯ. ಮನುಷ್ಯನ ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಇಟ್ಕಂತನೋ ಅವೇ ದೇವರಾಜಗಳಾಗಿ ಮಾರ್ಪಡಿಸ್ಕೊಳ್ತಾನಂತ ಅಷ್ಟೇ. ನಿನಗೆ ಅತಿ ಜ್ಞಾನ ಬಂದ ತನಕ ನಿನ್ನ ಅತಿ ಜ್ಞಾನದಿಂದಲೇ ನೀನೇನಾತಿ ಅಂದ್ರೆ ನಷ್ಟವಾತಿ ಮಾತು. ಎಲ್ಲರೂ ಗಮನ ಇಟ್ಟು ಕಳಿಸ್ಕೊಡ್ರಿ. ಅವರು ನೋಹಾರನ ಕಾಲದಲ್ಲಿ ಅಡುಗು ಕಟ್ತದನಂತೆ, ಸುವಾರ್ತೆ ಸಾರ್ತದನಂತೆ. ಯಾರನ್ನ ಬಂದು ಅಡಿಗಿನಲ್ಲಿ ಸೇರ್ಕೊಂಡ್ರ? ಯಾರು ಸೇರ್ಕೊಂಡಿಲ್ಲ. ಎದಕ್ಕ? ಯಾವಾಗ ಮಳೆ ಬರ್ಬೇಕು, ಯಾವಾಗ ನಾವೆಲ್ಲ ಬಡ್ಕೊಂಡು ಹೋಗ್ಬೇಕು, ಅಸಲಿ ಮಳೆ ಹೆಂಗ್ ಬರ್ತದ ಗೊತ್ತಿಲ್ಲಂತೆ. ಅಸಲಿ ಬೈಬಲ್ ಸ್ಪಷ್ಟವಾಗಿ ಬರದತ್ ಮಾತು. ಎದಕ್ಕಂದ್ರೆ ಆದಾಮನ ಅವ್ವಳನ್ನ ದೇವರು ಸೃಷ್ಟಿ ಮಾಡಿದಾಗ ಅವಾಗ ಮಳೆ ಬಂದಿಲ್ಲ. ಮತ್ತೆ ಹೆಂಗ ಬೆಳೆ ಬೆಳಿತಾ ಇತ್ತಂದ್ರೆ ಈ ಭೂಮಿಯಿಂದ ಮಂಜು ಹರಡ್ತಾ ಇತ್ತು ಅಂತ ಬೈಬಲ್ ಹೇಳತತ್ ಮಾತು. ಈ ಭೂಮಿಯಿಂದ ಮಂಜು ಹರಡಿ ಏನೇನ್ ತೋಟದಲ್ಲಿ ನದಿಗಳು ಹರಿತಾ ಇದ್ವು, ಆ ಮಂಜೆ ಕರಿಗಿ ನದಿಗಳಾಗಿ ಹರಿತಾ ಇದ್ವು, ಅದನ್ನೆಲ್ಲ ತೊಯಿಸ್ತಾ ಇತ್ತು. ಮಳೆ ಯಾವಾಗ ಬಂದತ್ತೆ? ಜಲಪ್ರಳಯ ಯಾವಾಗ ಬಂದತ್ತ ಅವಾಗೆ ಮಳೆ ಸ್ಟಾರ್ಟ್ ಆಯ್ತು ಅಂತ ಬೈಬಲ್ ಮಾತು. ಅದಕ್ಕೋಸ್ಕರವೇ ಯಾರು ನಂಬಿಲ್ಲ ಅಂತ ಸಿಲಿ. ಏನ್ ಬರ್ತದಂತಂದ್ರೆ ಮಳೆ ಬರ್ತದಂದ್ರೆ ಯಾರು ನಂಬಿಲ್ಲ ಮಾತು. ಆದ್ರೆ ನಂಬಿದ ಕುಟುಂಬ ಒಂದೇ ಒಂದು ಕುಟುಂಬ. ಅಂದ್ರೆ ಆ ಕುಟುಂಬದವ್ರನ್ನ ಆ ಊರು, ಆ ಜನರು, ಆ ಕಾಲದವರೆಲ್ಲ ಏನ್ ಮಾಡ್ಯಾರ ಇವಾಗ ಹೇಳ್ರಿ? ಎಗ್ತಾಳಿ ಮಾಡ್ಯಾರ ಮಾತು, ಪರಿಹಾಸ್ಯ ಮಾಡ್ಯಾರ, ಗೇಲಿ ಮಾಡ್ಯಾರ, ಅವ್ರನ್ನ ತಮಾಷೆ ಮಾಡ್ಯಾರ. ಅವ್ರು ಮಾಡ್ತಾ ಇದ್ರೆ ಇವತ್ತು ನಿನ್ನ ನನ್ನ ಕೂಡ ಇವತ್ತು ಈ ಪ್ರಪಂಚ ಅದೇ ಮಾಡ್ತಾರ ಗುರ್ತಾ. ನೀನ್ ಚೆನ್ನಾಗಿ ಚರ್ಚ್ಗೆ ಹೋಗು, ಚೆನ್ನಾಗಿ ಉಪವಾಸ ಪ್ರಾರ್ಥನೆ ಮಾಡ್ತಾರ, ಚೆನ್ನಾಗಿ ವಾಕ್ಯ ಓದಿಕೆ, ಪರಿಶುದ್ಧವಾಗಿ ಜೀವನ ಮಾಡು, ನೀತಿಯಾಗಿ ಜೀವನ ಮಾಡು, ನಿರೀಕ್ಷೆ ಉಳ್ಳ ಮನುಷ್ಯನಾಗಿ ಜೀವನ ಮಾಡು, ನಂಬಿಕೆಯಲ್ಲಿ ಮಾತಾಡು, ನಂಬಿಕೆಯಲ್ಲಿರು. ನಿನ್ನ ಊಡಾಗ ಏನಂತ ಗೊತ್ತಾ? ಈತಗ ಹುಚ್ಚಿಡ್ದು ಬಿಡತ್ತಪ್ಪ ಅಂತಾರ ಮಾತು. ಎದಕ್ಕ? ನೋಹಾರನ ಕಾಲದಲ್ಲಿ ಹೆಂಗ ಜನರು ಗೇಲಿ ಮಾಡಿದ್ರು, ಇವತ್ತು ನಿನ್ನ ನನ್ನ ಗೂಡಾಗಿ ಗೇಲಿ ಮಾಡರು ಇದ್ದೇ ಇರ್ತಾರ ಮಾತು. ಅಲ್ಲೆಲ್ಲಿ ಕೈ ಎತ್ತೊಂದ್ ಸಾರಿ. ಅಷ್ಟೇ ಹೊರತಾಗಿ ಆ ಗೇಲಿ ಮಾಡ್ತಾರಂತ ಹೇಳ್ರಿ ನಿನ್ನ ಮಾಡೋ ಭಕ್ತಿ ನೀನು ಬಿಡಬೇಡ. ಅವ್ರು ಗೇಲಿ ಮಾಡ್ತಾರಂತೇಳಿ ನೀನು ಓದುವ ವಾಕ್ಯನ ಬಿಡಬೇಡ. ಅವ್ರು ಗೇಲಿ ಮಾಡ್ತಾರಂತೇಳಿ ನೀನ್ ಮಾಡುವ ಉಪವಾಸನ ನೀನು ಬಿಡಬೇಡ. ಎದಕ್ಕಂದ್ರೆ ಈ ಲೋಕಕ್ಕೆ ನೀನು ಮಾಡುವ ಭಕ್ತಿ ಒಂದು ವೇಳೆ ಅಪಹಾಸಾಗಿ ಕಾಣಬಹುದೇನೋ, ನೀನು ಮಾಡುವ ಭಕ್ತಿ ಅವರಿಗೆ ತಮಾಷಾಗಿ ಕಾಣಬಹುದೇನೋ. ಸತ್ಯ ನಿನಗೆ ಗೊತ್ತು. ಅಲೋ, ಸತ್ಯ ನಿನಗೆ ಗೊತ್ತು. ಏನ್ ಗೊತ್ತಾ? ಈ ಲೋಕಕ್ಕ ಒಂದು ದಿವಸ ಅಂತ್ಯ ಐತಿ ಅಷ್ಟೇ. ಸತ್ಯ ನಿನಗೆ ಗೊತ್ತು. ಸತ್ಯ ನಿನಗೆ ಗೊತ್ತಾದ ಮೇಲೆ ಸತ್ಯದಲ್ಲಿ ನೀನಿರು. ಸತ್ಯ ನಿನ್ನನ್ನು ಬಿಡುಗಡೆ ಮಾಡೈತಿ, ಸತ್ಯ ನಿನ್ನನ್ನು ರಕ್ಷಣೆ ಮಾಡೈತಿ, ಸತ್ಯ ನಿನ್ನನ್ನು ಏನ್ ಮಾಡ್ತತೆ? ಪರಲೋಕಕ್ಕೆ ಕರ್ಕೊಂಡು ಹೋಗ್ತತ್ತ. ಅಷ್ಟೇ ಹೊರತಾಗಿ ಅವ್ರು ಗೇಲಿ ಮಾಡ್ತಾರೆ, ಇವ್ರು ನನ್ನ ತಮಾಷೆ ಮಾಡ್ತಾರೆ. ನಾನು ವೈಟ್ ಅಂಡ್ ವೈಟ್ ಹಾಕ್ಯಂಬಂದ್ರೆ ನನ್ನ ನೋಡಿ ನಗುತ್ತಾರೆ, ನಾನು ವೈಟ್ ಅಂಡ್ ವೈಟ್ ಸೀರೆ ಕಟ್ಕೊಂಬಂದ್ರೆ ನನ್ನ ನೋಡಿ ಎಗತಾಳ ಮಾಡ್ತಾರೆ ಅಂತಂತಂದ್ರೆ ನಿನ್ ಭಕ್ತಿನ ನೀನ್ ಮಾಡೋದ್ಲೆ ಬಿಡ್ಬೇಡ. ಇದಕ್ಕೆ ಗೊತ್ತಾ? ಅವ್ರು ಗೇಲಿ ಮಾಡೋರು ಗೇಲಿ ಮಾಡ್ತಾನೆ ಇರ್ಲಿ. ಎದಕ್ಕಂದ್ರೆ ಒಂದು ದಿವಸ ಐತಿ ಯಾರಿಗೆ ಕೊಡುವ ಸಂಬಳ ಅವ್ರಿಗೆ ಬರ್ತತಷ್ಟೇ. ಕೈಯ ತಲೆಯಲ್ಲಿ ಹೇಳ್ರು ಸರಿ. ಅಷ್ಟೇ ಹೊರತಾಗಿ ನೀನು ಉಪವಾಸ ಮಾಡೋದನ್ನು ಬಿಡಬೇಡ, ವಾಕ್ಯ ಓದೋದು ಬಿಡಬೇಡ, ಪ್ರಾರ್ಥನೆ ಮಾಡೋದು ಬಿಡಬೇಡ, ನೀತಿಯಿಂದ ಜೀವನ ಮಾಡೋದು ಬಿಡಬೇಡ, ನಂಬಿಕೆಯಿಂದ ಜೀವನ ಮಾಡೋದು ಅಸಲಿ ಬಿಡಬೇಡ. ಎದಕ್ಕಂದ್ರೆ ನೀನು ಮಾಡುವ ಭಕ್ತಿ ಒಂದ್ ದಿವಸ ಖಚಿತವಾಗ್ಲೂ ಬಹುಮಾನ ಐತಿ. ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ನಾನು ಬಹುಮಾನ ಕೊಡ್ತಂತೇಳಿ. ಫಾಸ್ಟ್ ಹೇಳಿಲ್ಲ ಬಹುಮಾನ ಕೊಡ್ತಂತೇಳಿ. ಯಾರು ಹೇಳ್ಯಾರ ನಿಮ್ಗೆ? ಯಾರು ಹೇಳ್ಯಾರಪ್ಪ? ದೇವ್ರ ಹೇಳ ಮಾತು. ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ನಾನು ಬಹುಮಾನ ಕೊಡ್ತೀನಿ, ನಾನು ಬೇಗ ಬರ್ತೀನಿ. ನೀವು ಹೆಂಗಿರ್ತಿ ಗೊತ್ತಾ? ಪರಿಶುದ್ಧವಾಗಿರೋರು ಇನ್ನೂ ಪರಿಶುದ್ಧರಾಗಿರ್ರಿ, ನೀತಿವಂತನು ಇನ್ನೂ ನೀತಿವಂತರಾಗಿರ್ರಿ. ಒಂದು ವೇಳೆ ಈ ಲೋಕದಲ್ಲಿ ಕೆಟ್ಟೋಗ್ತಾ ಇರುವಂತ ಜನರು ನೋಡಿದ್ರೆ ನೀವೇನ್ ಟೆನ್ಷನ್ ತಗೋಬೇಡ್ರಿ. ಒಂದು ವೇಳೆ ಅವರು ಅಪರಿಶುದ್ಧರಾಗ್ಯಾರ, ಅವ್ರ ಅಮಲಿನರಾಗ್ಯಾರ, ಅವ್ರ ಮಲಿನರಾಗ್ಯಾರ, ಇನ್ನೂ ಮಲಿನವಾಗಿಲ್ಲ, ಪರವಾಗಿಲ್ಲ, ನೀವೇನ್ ಟೆನ್ಷನ್ ತಗೋಬೇಡ್ರಿ. ಏನ್ ಗೇಲಿಗೆ ನೀವು ಕಿವಿಗೊಡ್ಬೇಡ್ರಿ. ನೀವು ನನ್ನ ಮಾತು ಶ್ರದ್ಧೆ ಕೇಳುತ್ತ ಮಾಡಿ. ಬೈಬಲ್ ನಲ್ಲಿ ಕೆಲವ್ರನ್ನ ಗೇಲಿ ಮಾಡುವವರಾಗಿ ಕಾಣರ ಮಾತು. ಯಾರು ಗೇಲಿ ಮಾಡುವವರಾಗಿ ಕಂಡ್ರಂದ್ರೆ ಮದುವೆ ಮಾಡ್ಕೊಂಡ್ಲಾರ್ದಂಗೆ ಏನಾಯ್ರಂದ್ರೆ ಕೆಲವರು ಲೋಕದ ಯಾತ್ರೆ ಮುಗಿಸ್ಕೊಂಡವ್ರ. ಅವ್ರ ಮಾಮನ ಮಾತು ಕೇಳಿಲ್ಲ ಮಾತು. ಅಲ್ಲೆಲ್ಲೂಯ್ಯ. ಮದುವೆ ಮಾಡ್ಲಿಕ್ಕೆ ಫಿಕ್ಸ್ ಆಯತಿ, ಆದ್ರೆ ಮದುವೆ ಆಗ್ಲಿಲ್ಲ. ಮಾಮನ ಮಾತು ಕೇಳಿದ್ರೆ ಬದುಕ್ತಾ ಇದ್ರು, ಗೇಲಿ ಮಾಡಿದ್ರಂತೆ ಬೈಬಲ್ನಾಗ. ನೋಡ್ರಿ ಒಂದ್ಸಾರಿ ಆದಿಕಾಂಡ 19ನೇ ಅಧ್ಯಾಯ 14ನೇ ವಚನ ಹೋದ್ರು ಒಂದ್ಸಾರಿ. ಆದಿಕಾಂಡ 19ನೇ ಅಧ್ಯಾಯ 14ನೇ ವಚನ ಹೋದಪ್ಪ. ಮೈಕ್ ತಗೊಂಡು ಹೋದ್ರು. ಆದಿಕಾಂಡ 19:14ನೇ ವಚನ ಹೋದಪ್ಪ. ಯಾರಿಗೆ? ಅಳಿಯಂದ್ರಿಗೆ. ಅಂದ್ರೆ ಯಾರು ಹೇಳ್ತದಾರ? ಮಾಮ ಹೇಳ್ತದಾರ ಮಾತು. ನೀವು ಎದ್ದು ಸ್ಥಳವನ್ನು ಬಿಟ್ಟು
ಹೋಗಿರಿ, ದೇವರು ಈ ಊರನ್ನ ಏನ್ ಮಾಡ್ತಾ ಏನ್ ಮಾಡ್ಲಿಕ್ಕೆ ಬಂದನ? ನಾಶ ಮಾಡ್ಲಿಕ್ಕೆ ಬಂದನ. ಆದ್ರೆ ಅವರು ಅವರು ಅವನೇ ಅವನು ಅವರಿಗೆ ಹಬ್ಬ ಏನ್ ಮಾಡೋನಾಗಿ ಕಾಣಿಸ್ಯಾನಂತೆ? ಗೇಲಿ ಮಾಡೋನಾಗಿ ಕಾಣಿಸ್ತಾನ. ಎದಕ್ಕ? ಇವ್ರ ಮನೆಗೆ ಅವತ್ತು ರಾತ್ರಿ ಯಾರು ಬಂದಾರ ಹೇಳ್ರಿ? ಗೊತ್ತಲ್ಲ, ಈ ವಾಕ್ಯ ಎಲ್ಲರಿಗೂ ಗೊತ್ತು. ಅವ್ರ ಮನೆಗೆ ಅವತ್ತು ರಾತ್ರಿ ಯಾರು ಬಂದಾರ? ಲೋಟನ ಮನೆಗೆ ಅವತ್ತು ರಾತ್ರಿ ಯಾರು ಬಂದಾರ? ಎಲ್ಲರೂ ಹೇಳ್ರಿ. ದೇವದೂತರು ಬಂದಾರ. ಎಷ್ಟು ಜನ ಬಂದಾರ ದೇವದೂತರು? ಇಬ್ರು ಬಂದಾರ ಮಾತು. ಅಬ್ರಾಮನ ಮನೆಗೆ ಎಷ್ಟು ಜನ ಬಂದಾರ ದೇವದೂತರು? 3 ಬಂದಾರ ಮಾತು. ಒಬ್ಬ ಚೆತ್ತಗೋಯನ ಅಸಲಿ. ಇವಾಗ ಅಬ್ರಾಮನ ಮನೆಗೆ ಎಷ್ಟು ಜನ ಬಂದಾರ? 3 ಬಂದಾರ. ಮತ್ತೆ ಲೋಟನ ಮನೆಗೆ ಬರೋತ್ನ ಕೂಡ 3 ಬರ್ಬೇಕಲ್ಲ, ಇಬ್ರೇ ಅದಕ್ಕೆ ಬಂದಾರ. ಇನ್ನೊಬ್ಬ ಚೆತ್ತಗೋಯನ ಅಸಲಿ. ಹಲ್ಲೆಲೂಯಾ. 3 ಆತ್ಮೀಯ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮ. ತಂದೆಗೆ ಪ್ರೀತಿ ಐತಿ, ಮಗನಿಗೆ ಕ್ಷಮಿಸುವ ಗುಣ ಐತಿ. ಪರಿಶುದ್ಧಾತ್ಮ ಪಾಪ ಇರುವ ಸ್ಥಳದಲ್ಲಿ ಇರೋದಿಲ್ಲ ಮಾತು. ಹಲೋ, ಅದಕ್ಕೋಸ್ಕರವೇ ಪರಿಶುದ್ಧಾತ್ಮ ಅವ್ರ ಸಂಗಡ ಬರಲಿಲ್ಲ. ತಂದೆ ಬಂದನ, ಮಗ ಬಂದನ, ಪರಿಶುದ್ಧಾತ್ಮ ಮೇಲೆ ಹೋಗ್ಬಿಟ್ಟ ಮಾತು. ಅದಕ್ಕೋಸ್ಕರವೇ ಆ ಇಬ್ರು ದೇವದೂತರು ಲೋಟನನ ಮನೆಗೆ ಬರುವ ಸಮಯದಲ್ಲಿ ಲೋಟನ ನೆಲೆ ಕೂತ್ಕೊಂಡ, ಅಂದ್ರೆ ಊರ್ ಬಾಕ್ಲ ಹತ್ರ ಕೂತ್ಕೊಂಡ ಮಾತು. ಸಂಜೆ ಸಮಯ ಲೋಟನನ ಮನೆಗೆ ಅಂತ ಬಂದಿಲ್ಲ ಅವರು ದೇವದೂತರು, ಸುಮ್ಮನೆ ಬಂದನ ಮಾತು. ಇಲ್ಲಿ ಒಂದು ವೇಳೆ ಯಾರನ್ನ ಸಿಕ್ಕ್ರ ಅವ್ರಿಗೆ ಹೇಳನಿ ಮಾತು ಏನಂತ? ಸೂರ್ಯ ಹುಟ್ಟಿದಟ್ಲೆ ಈ ಊರು ಬೂದಿ ಆತತ. ಈ ಮಾತಿಗೆ ಯಾರನ್ನ ವಿಧೇಯರಾದ್ರೆ ಅವ್ರನ್ನ ಈ ಊರ್ಲಿಂಚೆ ಹೊರಗಡೆ ಕಳ್ಸನ, ಈ ಊರ್ನ ದೇವ್ರು ನೋಡ್ಕೊತಾನ ಅಂತೇಳಿ ಅವ್ರು ಸಂಜೆ ಸಮಯದಲ್ಲಿ ಬಂದರಂತೆ. ಬಂದು ಆ ರೋಡಿನ ಹತ್ರ ಕೂತ್ಕೊಂಡರಂತೆ. ರೋಡ್ನಾಗ ಈತೆಲ್ಲಿ ಕೂತ್ಕೊಂಡನ? ಊರು ಬಾಗ್ಲ ಹತ್ರ ಕೂತ್ಕೊಂಡನ. ಯಾವ ಸಮಯದಲ್ಲಿ? ಎಲ್ಲರೂ ಹೇಳ್ತಾರ ಸಾರಿ, ಎಲ್ಲರೂ ಹೇಳ್ರಿ. ಬೈಬಲ್ ನಲ್ಲಿ ಸಂಜೆ ಸಮಯದಲ್ಲಿ ಅಬ್ರಾಮನ ಮಗ ಎಲ್ಲದನ್ನ ಗೊತ್ತ ನಿಮ್ಗೆ? ತೋಟಕ್ಕೆ ಹೋಗ್ಯಾನಂತೆ, ಹೊಲಕ್ಕೆ ಹೋಗ್ಯಾನಂತೆ. ಏನ್ ಮಾಡಾಕ? ಧ್ಯಾನ ಮಾಡಾಕ. ಲೋಟನು ಸಂಜೆ ಸಮಯದಲ್ಲಿ ಎಲ್ಲಿ ಕೂತ್ಕೊಂಡ ಹೇಳ್ರಿ? ಊರು ಬಾಗ್ಲ ಹತ್ರ ಕೂತ್ಕೊಂಡನ. ಸಂಜೆ ಸಮಯದಲ್ಲಿ ಮನೆಯಾಗಿಲ್ದಂಗ, ಸಂಜೆ ಸಮಯದಲ್ಲಿ ಮನೆಯಲ್ಲಿ ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಮಾಡ್ಲಾರ್ದಂಗ, ಸಂಜೆ ಸಮಯದಲ್ಲಿ ಮನೆಯಲ್ಲಿದ್ದು ಮಕ್ಕಳನ್ನ ಹೆಂಡತಿ ಹತ್ರ ಸಮಾಧಾನವಾಗಿ ಸಂತೋಷವಾಗಿರ್ಲಾರ್ದಾಗ, ಸಂಜೆ ಸಮಯ ಆದ್ರೂ ಕೂಡ ನೀನು ಊರು ಬಾಗ್ಲ ಹತ್ರ ಕೂತ್ಕೊಳ್ತಿ ಅಂದ್ರೆ ನಿನಗೆ ಪ್ರಾರ್ಥನೆ ಅಂದ್ರ ಒಂಥರ ಎಗತಾಳಿ ಮಾತಷ್ಟೇ. ನಿನಗೆ ಪ್ರಾರ್ಥನೆ ಜೀವಿತ ಅಂದ್ರೆ ನಿನಗೆ ಎಗತಾಳಿದ್ದಂಗ. ಅದಕ್ಕೋಸ್ಕರವೇ ಎಲ್ಲಿ ಕೂತ್ಕೊಂಡನ? ಹೋಗಿ ಲೋಟ ಹೇಳ್ರಿ, ಊರು ಬಾಗ್ಲ ಹತ್ರ ಕೂತ್ಕೊಂಡನ. ಅವಾಗ ಅವ್ರು ಬಂದರಲ್ಲ, ಬರ್ರಪ್ಪ ನೀವ್ ಯಾವ ಊರ ಅಂತ ಮನೆ ಕರ್ಕೊಂಡಂತೆ, ಭಂಗ ಮಾಡಿ ಕರ್ಕೊಂಡಂತೆ. ಕರ್ಕೊಂಡು ಹೋಗಿ ನೀವ್ ಯಾವ ಊರವರು, ಎಲ್ಲಿಂಚ ಬಂದ್ರಂದ್ರೆ ಊಟ ಮಾಡ್ಸೇನಂತೆ. ಆ ಊಟದ ಬಗ್ಗೆ ಹೇಳ್ಬೇಕಾದ್ರೆ ಆಗಕ್ಕಲ್ಲ, ಬಹಳ ಟೈಮ್ ತಗತ್ತ. ಊಟ ಮಾಡ್ಸ, ಊಟ ಮಾಡ್ಯಾರ. ಎದಕ್ ಬಂದಿರಿ ನೀವು? ಯಾವ ಊರವರು, ಎಲ್ಲಿಂಚ ಬಂದಿರ? ನಾವು ಈ ಭೂಮಿ ಮೇಲೆ ವಾಸ ಮಾಡುವ ಊರಿನ ಜನರಲ್ಲ, ನಾವು ಪರಲೋಕದಿಂದ ಬಂದೀವಿ. ನಾವು ಇದಕ್ಕಿಂತ ಮೊದಲೇ ಒಂದು ಊರಿಗೆ ಹೋಗಿದ್ವಿ. ಆ ಊರಾಗ ಒಬ್ಬ ಮನುಷ್ಯನು ಪ್ರಾರ್ಥನೆ ಮಾಡ್ಯಾನ. ಅದಕ್ಕೋಸ್ಕರವೇ ಈ ಊರಲ್ಲಿ ಯಾರಾದ್ರೂ ಒಬ್ರು ಇದ್ರೆ ನಾವು ರಕ್ಷಣೆ ಮಾಡಕ್ ಬಂದೀವಿ. ನೀನ್ ನಮ್ಮ ಮನೆಗೆ ಕರ್ಕೊಂಡು ಹೋದಕ್ಕೋಸ್ಕರ ನಿನಗೆ ಆ ಸತ್ಯ ಹೇಳ್ತೀವಿ, ಕೇಳಿಸ್ಕ್ಯಾ. ಸಾಯಂಕಾಲ ನಾವು ನಿಮ್ ಮನೆಗೆ ಬಂದೀವಿ. ಸೂರ್ಯ ಹುಟ್ಟೋದ್ರೊಳಗಾಗೆ ಈ ಊರ್ನ ಬಿಟ್ಟು ನೀನು, ನಿನ್ ಮಕ್ಕಳು, ನಿನ್ನ ಹೆಂಡತಿ ಹೊರಗಡೆ ಹೋದ್ರೆ ನೀವು ಸೇಫ್ ಆಗಿರ್ತೀರಿ. ಇಲ್ದೆ ಹೋದ್ರೆ ಈ ಜನರ ಸಂಗಡ ನೀವು ಕೂಡಾಗಿ ಬೆಂಕಿ ಬಿದ್ದು ನಾಶವಾಗಿ ಹೋಗ್ತೀರಿ ಅಂತ ಹೇಳಿ. ಏನಾಗೈತೆ ಆ ಊರ್ ಪರಿಸ್ಥಿತಿ ಅಂದ್ರೆ, ಅಣ್ಣ ಯಾರೋ, ಅತಿ ಯಾರೋ, ತಂಗಿ ಯಾರೋ, ತಾಯಿ ಯಾರೋ, ಅಕ್ಕ ಯಾರೋ, ಅಮ್ಮ ಯಾರೋ ಏನು ಗೊತ್ತಿಲ್ಲ. ಸಲಿ ಎಲ್ಲರೂ ಇಚ್ಛೆ ನಡೆಯಾಗಿ ಪಾಪ ಮಾಡ್ತದ್ರ ಮಾತು. ಅಲ್ಲೆಲ್ಲಿ ಹೇಳ್ರಿ ಸಾರಿ, ಇಚ್ಛೆ ನಡೆಯಾಗಿ ಪಾಪ ಮಾಡ್ತದ್ರ. ನಿಮ್ಗೊಂದು ಘಟನೆ ಹೇಳ್ತೀನಿ, ಎಲ್ಲ ಗಮನ ಗಳಿಸ್ರಿ. ಸೊದೋಮ್ ಗೊಮೋರ ಹೆಂಗಾಯ್ತಂದ್ರೆ ಇವತ್ತು ಕೂಡ ಹಂಗೆ ಆಯ್ತು ಪ್ರಪಂಚದಲ್ಲಿ. ಗಂಡ ತಿರ್ಕೊಂಡ ಹೋಗ್ಯಾನ ಅಂತ ಹೇಳಿ ಒಂದು 2 ಮಕ್ಕಳಿದ್ರೆ, ಅಮ್ಮ ಅರೇದ ಹುಡುಗಿಯಲ್ಲ, ಎದಕ್ಕೆ ಗಂಡ ತಿರ್ಕೊಂಡೋಗಿ ಹಿಂಗೆ ಎದಕ್ ಬದುಕಿ, ಒಂದ್ ಮದುವೆ ಮಾಡ್ಕೋಬೋದಲ್ಲ, ನಿನ್ ಜೀವನಕ್ಕೆ ಒಂದು ಆಧಾರ ಆಗಿರ್ತದ ಅಂತ ಹೇಳಿದ್ರೆ, ದೊಡ್ಡರ ಮಾತು ಕೇಳ್ಬೇಕಂತೇಳಿ ಏನ್ ಮಾಡಾಳಂದ್ರೆ, ಆಯಮ್ಮ ಒಳ್ಳೆ ಎಜುಕೇಟೆಡ್. ಅದಕ್ಕೋಸ್ಕರ ಆ ಕಡೆ ಸೈಡ್ ಕೂಡಾಗಿ ಆತಗೆ ಕೂಡ ಹೆಂಡತಿ ತಿರ್ಕೊಂಡಾಳಂತು. ಆತಗೆ ಒಬ್ಬ ಮಗದನ ಮಾತು. ಆತನ ಕೂಡಾಗಿ ಒಂದ್ 5-6 ವರ್ಷ ಹುಡುಗ, ಈ ಕಡೆ ಕೂಡಾಗಿ ಒಂದ್ 5-6 ವರ್ಷ ಹುಡುಗಿ, ಒಂದು ಹುಡುಗ ಇದನ್ ಮಾತು. ಮದುವೆ ಮಾಡ್ಕೊಂಡ್ರ ಮಾತು ಇಬ್ರು. ಆ ಕಡೆಗೆ ಹುಡುಗ ಇದಾನೆ, ಈ ಕಡೆಗೆ ಹುಡುಗದ್ರ. ಏನ್ ಗಂಡಿಲ್ಲ, ಆತಗೆ ಹೇಳ್ತಿಲ್ಲ ಮಾತು. ಇಬ್ರು ಮದುವೆ ಮಾಡ್ಕೊಂಡ್ರ ಮಾತು. ಮದುವೆ ಮಾಡ್ಕೊಂಡು ಅವ್ರ ಜೀವನ ಒಂದು 2-3 ವರ್ಷ ಜೀವನ ಚೆನ್ನಾಗಿ ನಡೆದತ್ ಮಾತು, ಚೆನ್ನಾಗಿ ಮಾಡ್ತಾರ ಮಾತು. ಈ ಕಡೆ ಈ ಹುಡುಗಿ ದೊಡ್ಡ ಆಯಮ್ಮಗಳ ಕೈ ಬಂದಳ, ಎಲ್ಲ ಕಾರ್ಯಕ್ರಮ ಎಲ್ಲ ಆಗೈತಿ. ಒಂದ್ ದಿವ್ಸ ಪರಿಸ್ಥಿತಿ ಏನಾಯ್ತಂದ್ರೆ, ಆಯಮ್ಮನ ಮಾಡ್ಕೊಂಡ್ರೆ
ಆಯಮ್ಗೆ ಹುಟ್ಟಿರೋ ಮಗು ಈತನಿಗೆ ಏನೋ ಗೊತ್ತಸಲಿ ಇವಾಗ ಅವ್ರ ಅಮ್ಮನ ಮಾಡ್ಕೊಂಡ್ರ ಮಾತ ಅವ್ರ ಅಮ್ಮಗೆ ಆಲ್ರೆಡಿ ಮದುವೆ ಆಯ್ತು, ಗಂಡ ತಿರ್ಕೊಂಡು ಏನ ಅವ್ರಿಗೆ ಆಯಮ್ಗೆ ಇಬ್ಬರು ಮಕ್ಕಳಿದ್ರ ಮಾತು. ಒಂದು ಹುಡುಗಿ ಐತಿ, ದೊಡ್ಡ ಹುಡುಗಿ, ಒಂದು ಸಣ್ಣ ಹುಡುಗಿ ಐತಿ. ಆ ಹುಡುಗಿ ಮೆಚುರಿಟಿ ಬಂದತ್ತೆ, ಫಂಕ್ಷನ್ ಆಯ್ತು, ಎಲ್ಲ ಆಯ್ತು, ಒಂದ್ 2 ತಿಂಗಳು ಕಳೆದತ್ ಮಾತು. ಇವಾಗ ಆಯಮ್ಮನ ಮಾಡ್ಕೊಂಡ್ರ ಆತ ಯಜಮಾನ ಇಮ್ ಗಂಡ ಆಗತ್ತ. ಆ ಹುಡುಗಿ ಏನಂತ ನೋಡ್ರಿ, ಜೋರ ಹೇಳ್ತಾರ, ತಂದೆ ಆತನ. ಆದ್ರೆ ಪ್ರತಿ ರಾತ್ರಿ ಎದ್ದೋಗಿ ಆ ಹುಡುಗಿನ ಅನುಭವಿಸದನಂತೆ. ನಡೆದಿರುವ ಘಟನೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಕೇಳಿಸ್ಕೊಡಿಲ್ಲ. ಇದೇನಾಯ್ತು, ಹಿಂಗಾಗಿ ಟಿವಿ ನೇನಿಗೆ ಒಂದತ್ ಮಾತು, ಕೆಲವು ಪ್ರೋಗ್ರಾಮ್ಗಳು ನಡೆಸಿರ್ತಾರ ಮಾತು. ಆ ಟಿವಿ ನೇನಾಗ ಅವ್ರು ಕೇಳ್ತಾರ ಮಾತು, ಫೋನ್ ಮಾಡಿ ಕೇಳ್ತಾರ, ಅಲ್ಲಪ್ಪ ನೀನು ತಂದೆ ಸ್ಥಾನದಾಗ ಇದ್ದ ಬಾಳ್ ಕೊಡ್ತೀನಿ, ಆ ಹುಡುಗ್ರಿ ತಂದೆ ಆಗಿರ್ತ ಅಂತ ಹೇಳಿ ನೀನು ಮದುವೆ ಮಾಡ್ಕೊಂಡು ಜೀವನ ಚೆನ್ನಾಗಿ ಇರ್ಬೇಕಲ್ಲ ಅಂತ ಇವ್ರು ಕೇಳಕ್ಕಿಂತ ಮೊದಲೇ ಅಮ್ಮ ನೀನು ಫೋನ್ ಮಾಡು ನಿನ್ ಗಂಡಗ ಅಂತ ಹೇಳ್ತಾರೆ. ಫೋನ್ ಮಾಡಿದ್ರೆ ಏನೇ ಎಕಡಿಗೆ పోయినారు మీరు ఇల్లు ఇడిసి ఎక్కడికి పోయినారే కాదండి అట్లా చేస్తే ఎట్లండి మీరు రోజు ఏడుస్తుంది పాప ಅಂತಂದ್ರೆ ఏమే నాకు పుట్టిందా అది ಅಂತದನಂತೆ. ಅರ್ಥ ಆಯ್ತು ಎಲ್ಲರಿಗೆ? ఏమే ಅದೇ ఎవరికి పుట్టిందే, నాకు పుట్టిందా ಅಂತ ಹೇಳ್ತಾನೆ. ಅಷ್ಟಕ್ಕೆ ಆಗಿಲ್ಲ ಅಸಲಿ. ಆಮೇಲೆ ಈ ಬಾಧೆ ಆ ಹುಡುಗಿ ತಟ್ಕೊಳ್ಳಾರ್ದೆ ಅವ್ರ ಮನೆಗ ಆತಂಗೆ ಯಾರಾದ್ರೂ ಒಬ್ಬ ಹುಡುಗದನ ಮಾತು. ಆ ಹುಡುಗ ಈ ಹುಡುಗಿ ಏನತನ ಅಸಲಿ, ದೊಡ್ಡ ಹುಡುಗಾದ್ರ ಅಣ್ಣ ಆತನ ಮಾತು. ಅವಾಗ ಅಣ್ಣ ನನ್ನ ಅಪ್ಪ ಈ ರೀತಿಯ ದಿನಾಲಿ ಈ ರೀತಿಯಾಗಿ ನನ್ನ ಹಿಂಸೆ ಕೊಟ್ಟು ಈ ರೀತಿಯಾಗಿ ನನ್ನನ್ನು ಅನುಭವಿಸಿದ ಅಂತಂದ್ರೆ ಹೆಂಗ್ ಮಾಡಿದಮ್ಮ, ಹಿಂಗ್ ಮುಟ್ಟಿದ ಆತ ಕೂಡ ಅನುಭವಿಸ್ತಾನಂತೆ. ಯಾವ ಲೋಕ? ಸೋದೋಮ್ ಲೋಕ ಅಂದ್ರೆ ಒಂದ್ಸಲ ಅದು. ಅವಾಗ ನಡೆದ ಅನ್ಕೊಂಡಿವಿ, ಅವಾಗಲ್ಲ, ಇವಾಗ್ಲೂ ನಡಿತೈತ, ಸಿಲಿ. ಕಾರ್ಯಕ್ರಮ ಏನಿಲ್ಲ ಸಿಲಿ. ಅತಿಗೆ ಅಣ್ಣ, ಅಕ್ಕ, ಅಮ್ಮ, ತಾಯಿ, ತಂಗಿ ಸಂಬಂಧ ಇಲ್ಲದಂತ ಪಾಪ ಮಾಡ್ತಾ ಇದಾರೆ ಮಾ ಸೋದಮ್ನಲ್ಲಿ. ದೇವರಿಗೆ ಹೋಗೈತಂತೆ ಘೋರವಾದ ಮೊರೆ. ಆ ಊರಲ್ಲಿ ಲೋಟನ ಮಾತು. ಆ ಊರಲ್ಲಿ ಲೋಟನಗೋಸ್ಕರ ಲೋಟನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಅಬ್ರಾಮನ ಪ್ರಾರ್ಥನೆ ಕೇಳಿ ಲೋಟ ನನ್ನ ಮನೆಗೆ ಇಬ್ಬರು ದೂತರು ಬಂದರ ಮಾತು. ಒಬ್ಬತ್ತ ಬಂದಿಲ್ಲ ಅಂತ ಹೇಳಿದೆ. ಆ ತಿಳಿಗೋಯ ನೋಡ್ರಿ ಪರಲೋಕಕ್ಕೂ ಏನು. ಎದಕ್ಕಂದ್ರೆ ಆ ಲೋಕದ ಆ ಭೂಮಿ ಮೇಲೆ ಏನೈತಿ, ಆ ಸೊದಮ್ ಮೇಲೆ ಏನೈತಿ, ಪಾಪ ಐತಿ. ಪಾಪ ಇರೋ ಕಡೆ ಪರಿಶುದ್ಧಾತ್ಮ ಇರಕಲ್ಲ. ಎಲ್ಲರ ಜಾಗ್ರತೆಯಿಂದ ಕೇಳ್ರಿ. ನಾವು ಈ ಲೋಕದಲ್ಲಿ ಇರುವಾಗ್ಲೂ ನಮ್ಮ ಸಂಗಡ ಪರಿಶುದ್ಧಾತ್ಮ ಬಳಿಯಲಿದ್ದಾನೆ, ಪರಿಶುದ್ಧಾತ್ಮ ಒಳಗಡಿದ್ದಾನೆ. ಆಮೇಲೆ ಸಾರಿ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17 ವಚನ ಓದ್ರಿ. ಎಲ್ಲರೂ ಗಟ್ಟಿಯಾಗಿ ಓದ್ಬೋದು, ಎಲ್ಲರೂ ಓದ್ಬೋದು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-17 ವಚನ ಓದ್ರಿ. 14 ಅಧ್ಯಾಯ 16-17 ಓದಪ್ಪ. ಎಲ್ಲರೂ ಓದ್ರಿ. ಹೃದಯ ಗಟ್ಟಿಗೆ ಓದಪ್ಪ. 16-17 ಎರಡು ಓದು. ನಾನು ತಂದೆಯನ್ನು ಕೇಳಿಕೊಳ್ಳುವುದನ್ನು ಆತನು ನಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದ್ರೆ ಕೇಳಿಸ್ಕೊಡ್ರಿ. ಆ ಸಹಾಯಕನ ಯಾರಂದ್ರೆ ಸತ್ಯದ ಆತ್ಮನು. ಲೋಕವು ಆತನನ್ನು ನೋಡಕ್ಕಾಗಲ್ಲ, ತಿಳಿಯಕ್ಕಲ್ಲ ಹಾಕಲ್ಲ, ಆತನನ್ನು ಹೊಂದಕ್ಕಾಗಲ್ಲ. ನೀವಾದ್ರೆ ಬಲ್ಲಿರಿ, ಹೇಗಂದ್ರೆ ನಿಮ್ಮ ಬಳಿಯಲ್ಲಿ ಇರ್ತಾನೆ, ನಿಮ್ಮೊಳಗೆ ಏನ್ ಮಾಡ್ತಾನೆ, ನಿಮ್ಮೊಳಗೆ ಇರ್ತಾನೆ. ಆಮೇಲೆ ಎಲ್ಲ ಸಾರಿ ಸತ್ಯದಾತ್ಮನ ಅಂದ್ರೆ ಯಾರು? ಪರಿಶುದ್ಧಾತ್ಮನು. ಸತ್ಯದಾತ್ಮ ಅಂದ್ರೆ ಯಾರಮ್ಮ? ಪರಿಶುದ್ಧಾತ್ಮನು. ನಮ್ಮ ಬಳಿಯಲ್ಲಿ ಇರ್ತಾನೆ, ನಮ್ಮೊಳಗೆ ಇರ್ತಾನೆ ಅಂದ್ರೆ ಒಂದ್ಸಾರಿ ಎಲ್ಲರೂ ನಮ್ಮ ಬಳಿಯಲ್ಲಿ ಇರ್ತಾನೆ, ನಮ್ಮೊಳಗಿರ್ತಾನೆ. ನಮ್ಮನ್ನ ಎಚ್ಚರಿಸ್ತಿರ್ತಾನೆ, ನಮ್ಮೊಟ್ಟಿಗೆ ಮಾತಾಡ್ತಿರ್ತಾನೆ, ನಮಗೆ ಸಹಾಯ ಮಾಡ್ತಾನೆ, ನಮ್ಮನ್ನ ಪ್ರೋತ್ಸಾಹಿಸ್ತಾನೆ, ನಾವು ಬಿದ್ದೋಗುವ ಸಮಯದಲ್ಲಿ ಎತ್ತಿ ನಿಲ್ಲಿಸ್ತಾನೆ. ಆತನೇ ಪರಿಶುದ್ಧ ಆತ್ಮ. ಜೋರಲ್ಲಿ ಸರ್ ಎಲ್ಲರೂ ಕೈ ಎತ್ತಿ ಸಾರಿ. ಎಸ್, ಅದಕ್ಕೋಸ್ಕರವೇ ಯೇಸು ಸ್ವಾಮಿ ನೆಮ್ಮದಿರ ಸಾಲದು, ಪರಿಶುದ್ಧಾತ್ಮ ಹೊಂದಿಕೊಳ್ಳ್ರಿ. ಹಂಗಾದ್ರೆ ಮಾತ್ರ ನೀವು ಪಾಪ ಮಾಡ್ಲಾರ್ದಂಗೆ ಇರ್ಲಿಕ್ಕೆ ಸಾಧ್ಯ ಲೋಕದಲ್ಲಿ. ನಾನು ಹೇಳ್ದಿಲ್ಲ ಘಟನೆ ಸುಳ್ಳು, ನಾನು ಹೇಳ್ತಿಲ್ಲ. ನಾನು ನೋಡಿರುವ ನ್ಯೂಸ್ ನಿಮ್ಗೆ ಹೇಳ್ತಾನೆ. ಇದು ನ್ಯೂಸ್ ಅಂದ್ರೆ ಏನೋ ಮರೆಯಾಗಿಲ್ಲ, ಪಬ್ಲಿಕ್ ಆಗಿ ಮಾತಾಡ್ತಿದ್ರು ಅವ್ರ ರಸಲಿ. ಎದಕ್ಕ ಮಾಡ್ಕೊಂಡಾಳೆ ಅಮ್ಮ? ಒಂದು ನೆರಳು ಇರ್ತತ್ ನನಗೆ. ಸಣ್ಣ ಮಕ್ಕಳದಾರ, ಈ ಸಮಾಜದಲ್ಲಿ ಬದುಕಲಿಕ್ಕೆ ನಾನು ಹೋದ್ರೆ ಕೆಟ್ಟ ಕಣ್ಣಿಲಿಂಚ ನೋಡ್ತಾರೆ, ಹೌದಲ್ವಾ? ಗಂಡ ಇರುವಾಗ್ಲೇ ಕೆಟ್ಟ ಕಣ್ಣಿಲಿಂಚ ನೋಡೋ ಪ್ರಪಂಚದಲ್ಲಿ ನಾವು ಬದುಕದ್ವಿ. ಇನ್ನ ಗಂಡನೇ ಇಲ್ಲ, ನೆರಳೇ ಇಲ್ಲ ಅಂತಂದ್ರೆ ಇನ್ಯಾರ ಆಧಾರ ಸಲಿ? ಆಧಾರಕ್ಕೋಸ್ಕರ ಆ ಮರನ ನಂಬಿಕೊಂಡು ಮದುವೆ ಮಾಡ್ಕೊಂಡ್ರೆ ಆ ಮರನೇ ಮನೆಯಲ್ಲಿರುವಂತ ಎಲ್ಲರಿಗೆ ವಿಷಕಂಟಕವಾಗಿ ಮಾರುವ ಪ್ರಪಂಚದಲ್ಲಿ ಏನು
ಸೋದೋಮ್ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ. ಅದಕ್ಕೋಸ್ಕರವೇ ದೇವರಿಗೆ ಆ ಉಗ್ರತೆ ಹೋದಾಗ ಈ ಭೂಮಿನ ಗೂಡಾಗಿ ಸೋದೋಮ್ನ ಹೆಂಗ ನಾಶ ಮಾಡ್ಯಾನೋ ಈ ಭೂಮಿನ ಕೂಡ ಒಂದ್ ದಿವಸ ಹಂಗೆ ನಾಶ ಮಾಡ್ತಾನ. ಆದ್ರೆ ಒಂದು ರಕ್ಷಣೆ ಹೊಂದಿದವರನ್ನ ಎತ್ಕೊಂಡು ಹೋಗ್ಬಿಡ್ತಾನ, ಇಲ್ಲಿ ಬಿಡಾಕಲ್ಲ ದೇವರ ಸಭೆ. ಅದಕ್ಕೋಸ್ಕರವೇ ಈ ರಕ್ಷಣೆ ಹೊಂದಿದವರು ಎಲ್ಲಿರ್ತಾರಂದ್ರೆ ಸಭೆಯಲ್ಲಿರ್ತಾರೆ. ಅವರೇ ಮೊದಲಿಗಿತ್ತಿಯರಾಗಿ ಸಿದ್ಧವಾಗ್ತಿದ್ದಾರೆ. ಯಾರಿಗೋಸ್ಕರ? ಮೊದಲಿಂಗನಿಗೋಸ್ಕರ. ಅಲ್ಲೆಲ್ಲೂ ಹೇಳೋದು ಸರ್ ಎಲ್ಲರೂ. ಆ ಮೊದಲಿಗಿತ್ತಿ ಇಲ್ಲಿ ಸಿದ್ಧವಾಗ್ತಾಳ. ಮಾತು ಹೆಂಗ ಸಿದ್ಧವಾಗ್ತಾಳ ಅಂತಂದ್ರೆ ಹೊಸ ವಸ್ತ್ರಗಳು ಉಟ್ಕೊಳ್ತಾಳೆ, ಚೆನ್ನಾಗಿ ತಲೆ ಬಾಚ್ಕೊಳ್ತಾಳೆ, ಚೆನ್ನಾಗಿ ಅಂದವಾಗಿ ಮೊದಲಿಂಗನಿಗೆ ಕಾಣ್ಬೇಕಂತೇಳಿ ಎಲ್ಲ ರೆಡಿ ಆಗ್ತದ. ಮಾತು ಹೌದಲ್ವಾ? ಹೆಂಗ್ ಬೇಕಾದ್ರೆ ಹಂಗಿದ್ದು ಹೋಗಿ ಅಮ್ಮ ತಾಳಿ ಕಟ್ಟಲಿಕ್ಕೆ ಬಂಧನ ಮೊದ್ಲಿಗಂತ ಹೆಂಗೆ ಹೋಗಲ್ಲ, ಸೇಮ್ ಕೂಡ ನಾವು ಹುಡುಗಿ ಪರಿಶುದ್ಧವಾಗಿ, ನೀತಿಯಾಗಿ, ನಂಬಿಕೆಯಾಗಿ, ರಕ್ಷಣೆಯಾಗಿ ನಾವು ಸಿದ್ಧವಾಗ್ತದೆ ಸಭೆಯಲ್ಲಿ. ನಿಮ್ಮನ್ನ ವಾರ ಸಿದ್ಧತೆ ಮಾಡದೆ ಸೇವಕರ ಕೆಲಸ ಅಷ್ಟೇ. ನೀವು ಹೆಂಗ್ ಬೇಕಾರಂಗ ಜೀವನ ಮಾಡಿ ಒಂದ್ ದಿವಸ ಲುಟಕ್ಕಂತ ಗುಟಕ್ಕಂದ್ ಬಿಟ್ರಿಗಿನ ಆಮೇಲೆ ಅಲ್ಲಿ ಒಳಗಡೆ ಕರ್ಕೊಳ್ಳೋಕಲ್ಲ, ಗೇಟ್ನಾಗ ನಿಂದ್ರಿಸರ ಮಾತು. ಅದಕ್ಕೋಸ್ಕರವೇ ಸಿದ್ಧತೆ ಮಾಡದೆ ಈ ಸಭೆ ಮಾತು. ಅದಕ್ಕೋಸ್ಕರವೇ ವಧುವು ಸಂಗಮ ಅಂತ ಹೇಳಿರ ಮಾತು. ಹೇಳ್ರಲ್ಲ ಸಾರಿ, ವಧುವು ಸಂಗಮ ಅಂತಂದ್ರೆ ಮೊದಲಿಗಿತ್ತಿಯ ಸಭೆ. ಇಲ್ಲಿ ಸಿದ್ಧತೆ ಆಗ್ತಾ ಇದೀವಿ. ಮಾತು ಅಸಲಿ ಹೇಳುವ ಮಾತುಗಳನ್ನ ನೀನ್ ಹೆಂಗ್ ತಗೊಂತದ್ಗಿ ಗೇಲಿ ಮಾಡ್ತಾ ಇದೀಯಾ? ಗೇಲಿ ಮಾಡಿದ್ರೆ ಏನಾಯ್ತು ಗುರುತ ಪರಿಸ್ಥಿತಿ? ಸೇಮ್ ಲೋಟನ್ನ ಗೆಲ್ತದಾರ. ಸೂರ್ಯ ಹುಟ್ಟದ್ರೊಳಗಾಗಿ ನೀನು ಈ ಊರ್ನ ಬಿಡ್ಬೇಕಪ್ಪ, ನಿನಗಿಬ್ಬರು ಮಕ್ಕಳು ಕೈ ಬಂದ್ಬಿಟ್ರಲ್ಲ ಆಲ್ರೆಡಿ ಅಂತಂದಾಗ, ಹೌದಪ್ಪ ನಾನು ಇನ್ನೊಂದು ವಾರದಾಗ ತಿಂಗಳದಾಗ ಮದುವೆ ಮಾಡ್ಬೇಕು ಅನ್ಕೊಂಡಿನಿ, ಅವ್ರನ್ನ ಒಂದು ಮನೆ ಕೊಡ್ತಂತ ಕೂಡ ಹೇಳಿ ಬಂದಿನಿ. ನನ್ನ ಅಳದ್ರು ಇಲ್ಲೇ ಇದಾರ, ಅವ್ರಿಗೆ ಕೂಡ ಹೇಳಿ ಬರ್ತೀನಿ, ಏನಪ್ಪ ನೀವು ಕೂಡಾಗಿ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಕರ್ಕೊಂಡು ಈ ಊರ್ ಬಿಟ್ಟು ಬಂದ್ಬಿಡು ನನ್ನಿಂದೆ. ಈ ಊರ್ನ ಬಿಟ್ಟು ನಾನು ಓದ್ತದ ಇವತ್ತು ರಾತ್ರಿ ನಮ್ಮ ಮನೆಗೆ ಒಂದಿಬ್ರು ಬಂದಾರ. ಅವ್ರು ಈ ಊರಲ್ಲಂತೆ, ಮೇಲಿನ ಊರವರು. ಅದಕ್ಕೋಸ್ಕರ ಹೋಗನ್ ಬರ್ಯಪ್ಪ ಅಂತಂದ್ರೆ ಆ ಮಾತು ಹೇಳ್ತಾ ಇದ್ರೆ ಹೆಂಗ್ ಕಂಡ್ರೆ ಅಂತ ಅವ್ರ ಮಾವ. ಇವಾಗ ಹೋದ್ರ ವಾಕ್ಯನ ಎಲ್ಲರೂ 19, 14 ಹೋದ್ರೆ ಎಲ್ಲರೂ ಹೋದ್ರಿ. ಎಲ್ಲರೂ 19, 14 ಆದಿಕಾಂಡ ಎಲ್ಲರೂ ಹೋದ್ರಿ. ಅಂದ್ರೆ ಲೋಟಾನನಿಗೆ ಹೆಣ್ಣು ಮಕ್ಳದಲ್ಲ, ಅವ್ರನ್ನ ಯಾರ ಮನೆಗೆ ಕೊಡ್ಬೇಕಂತೇಳಿ ಗೊತ್ತು ಮಾಡ್ಕೊಂಡಿದ್ದು ಆ ಮನೆಯವ್ರಿಗೆ ಹೋಗಿ ಹೋಗ್ತಾನಂತೆ. ಹಾ, ನೀವು ಎದ್ದು ಈ ಸ್ಥಳವನ್ನು ಬಿಟ್ಟು ಏನ್ ಮಾಡ್ರಿ, ಹೋಗ್ರಿ. ದೇವ್ರು ಈ ಊರ್ನ ಏನ್ ಮಾಡ್ತಾನಂತೆ? ನಾಶ ಮಾಡ್ತಾನಪ್ಪ. ಈ ಊರ್ನ ಬೆಂಕಿಯಾಗಿ ಸುಡ್ತಾನಂತೆಪ್ಪ. ಈ ಊರ್ ಬಿಟ್ಟು ಹೋಗ್ರಿ ಬರ್ರಪ್ಪ ಅಂತ ಕರಿದ್ರು. ಹೋದಪ್ಪ. ಆದ್ರೆ ಅವ್ರಿಗೆ ಹೋಗಿ ಮನೆಗೆ ಹೋಗಿ ಅವ್ರು ಕೂಡ ರಕ್ಷಣೆ ಹೊಂದಬೇಕು. ಅವ್ರು ಕೂಡ ನಾನ್ ನಿಂದೆ ಬಂದ್ರೆ ಬದುಕ್ತಾರ, ಹೆಂಗೋ ಅವ್ರು ಬದುಕಿದ್ರೆ ನನ್ನ ಮಕ್ಕಳು ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೋದು ಅನ್ಕೊಂಡು ಮಾವ ಹೋಗಿ ಹೇಳ್ತಾ ಇದ್ರೆ ಹೆಂಗ್ ಕಂಡನಂತೆ ಅಮ್ಮ? ನೀನ್ ಸ್ವಲ್ಪ ಸುಮ್ನಿರಪ್ಪ. ಹೆಂಗ್ ಕಂಡನಮ್ಮ? ಹಾ, ಗೇಲಿ ಮಾಡವನ ಕಣಂತ. ಸರಪ್ಪ, ಹೇಳ ಧರ್ಮ ಐತಿ, ನಾನು ಹೇಳಿನಿ. ಇನ್ನ ನಿಮ್ ಕರ್ಮ ನಿಮ್ಮನ್ನ ತಿಂತತ ಅಂತ ಹೇಳಿದ. ತನ್ನ ಮಕ್ಕಳನ್ನ ಕರ್ಕೊಂಡು, ತನ್ನ ಹೆಂಡತಿನ ಕರ್ಕೊಂಡು ಊರು ದಾಟಿ, ಬೇರೆ ಸ್ಟೋರಿ ಐತಿ, ಬಾಳ ಐತಿ ಅಲ್ಲಿ. ಊರ್ ದಾಟಿ ಹೋದ ಮಾತು. ಊರ್ ದಾಟಿ ಹೋದ. ಸೂರ್ಯ ಪೂರ್ವ ದಿಕ್ಕಿಗೆ ಹುಟ್ಟಿದ. ಆಕಾಶದಿಂದ ಅಗ್ನಿಗಂಧಗಳು ಬೆಂಕಿಯಾಗಿ ಇಳಿದು ಎಲ್ಲರನ್ನ ನಾಶ ಮಾಡಿ ಹತ್ತಿ ಮಾತು. ಅವರಿಗೆ ಬದುಕಲಿಕ್ಕೆ ಅವಕಾಶ ಇತ್ತಲ್ವಾ? ಅಳದರಿಗೆ ಏನ್ ಮಾಡ್ಲಿಕ್ಕೆ ಅವಕಾಶ ಇತ್ತು? ಬದುಕಲಿಕ್ಕೆ ಅವಕಾಶ ಇತ್ತು. ಅವರು ಆ ಮಾತಾ ಇದ್ರೆ ಅವ್ರ ಅಪ್ಪ ಅವರ ಮಗಳು ಅವ್ರ ಜೊತೆ ಬರ್ತಾ ಇದ್ರು. ಅಮ್ಮ, ಮಾಮ ಬಂದ್ ಹಿಂಗ್ ಹೇಳ್ತಾರನಮ್ಮ, ಈ ಊರ್ನೇನೋ ನಾಶ ಮಾಡ್ತಾರಂತೆ. ಎದಕ್ಕಂದ್ರೆ ಇವ್ರಿಗೆ ಗೊತ್ತಿರತ್ತ ಎಲ್ಲೋ ಬೇರೆ ಊರಾಗದಂತೆ. ಆ ಊರ್ನತ ಬಹಳ ಭಕ್ತಿವಂತೆ ಅಬ್ರಾಮ. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ನ್ಯೂಸ್ ಬಂದತ್ತೆ, ಇಲ್ಲಿಗೆ ನಮ್ಮ ಮನೆಗೆ ದೇವದೂತರು ಬಂದಾರ ಮಾವರ ಮನೆಗೆ. ಅದಕ್ಕೋಸ್ಕರ ಈ ಊರ್ ಬಿಟ್ಟು ಓಡ್ ಬರಮಂದ್ರ ಅವರು ಬದುಕ್ತಾ ಇದ್ರು, ಅವ್ರ ಅಪ್ಪ ಅರಮ್ಮ ಬದುಕಿದ್ರು. ಒಂದ್ ವೇಳೆ ಅವ್ರ ಮಾತು ನಂಬಿದ್ರೆ ಯಾರೋ ಒಂದಿಬ್ರು ಮುಂದೆ ಬರ್ತಿದ್ರು. ನಂಬಲಿಲ್ಲ, ವಿಶ್ವಾಸ ಇಡ್ಲಿಲ್ಲ. ಆ ಮಾತು ಹೇಳಕ್ ಹೋದ್ರೆ ಅವ್ರಿಗೆ ತಮಾಷೆ ಮಾಡ್ತದಲ್ಲ ಮಮ್ಮ ಅಂದ್ರಂತೆ. ಹಬ್ಬ, ನಾನ್ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನ್ ನೋಡ್ತದ್ಯಾ? ನೀನು ತಮಾಷೆ ಮಾತಾಡತ್ತ. ಇವಾಗ ಕೆಲಸ ಇಲ್ಲ ನಮ್ಮ ಸೀರೆ ಏನಾರ ಫಂಕ್ಷನ್ಗಳು ಹಿಡಿದಿರ್ತಾವಲ್ಲ, ಅದು ತಾಂಬಾರಿ, ಇದು ತಾಂಬಾರಿ ಅಂತ ಸಂಸಾರ ಮಾಡ್ತಾರ. ಅವ್ರು ಪಾಪ ಈತೆ ಭಾರ ಒತ್ತದ ಮಾಡ್ದಂಗ್ ಮಾಡ್ತಿರ್ತಾರಲ್ಲ, ಅವ್ರು ನಗುತ್ತಿರ್ತಾರೆ ಎದುರಿಗೆ. ಕಾರಣ ಏನ್ ಗೊತ್ತಾ? ಅಸಲಿ ಎಲ್ಲಾ ಈತೆ ಓದ್ಕೊಂಡ ನಮ್ಮ ಅಮ್ಮ ಮಾಡ್ತಾರ. ಹೌದು, ಭಾರ ಒತ್ತಿರೋರಿಗೆ ಗೊತ್ತಿರ್ತತ್ತ ಭಾರ ಏನಂತೇಳಿ. ಅಲ್ಲೆಲ್ಲಿ ಹೇಳೋದು ಸಾರಿ. ಆ ಮಾತು ಹೋಗಿ ಅವ್ರ ಮನೆಗೆ ಹೇಳ್ತಾ ಇದ್ರೆ ಅವ್ರಿಗೆ ಹೆಂಗ್ ಕಂಡತ್ತಂತೆ? ತಮಾಷೆ ಮಾಡಕ್ ಕಾಣತ್ತೆ. ಯೆರೆಮೀಯಲ್ಲಿ ಒಂದು ಮಾತು ಹೇಳ್ತಾನ. 11:6 ಹೋದ್ರು ಸಾರಿ. ಯೆರೆಮೀಯಲ್ಲಿ ಒಂದು ಮಾತು ಹೇಳ್ತಾನೆ. 11:6 ಹೋದ್ರು ಸಾರಿ. ಏನಂತ ಹೇಳ್ತಾನೆ?
ನನಗೆ ಹೀಗೆ ಹೇಳಿದನು, ನನಗೆ ಹಿಂಗೆ ಹೇಳೇನಾ? ಯೆಹೂದದ ಪಟ್ಟಣಗಳಲ್ಲಿಯೂ ಹಾ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಹಾ ಈ ಮಾತುಗಳನ್ನೆಲ್ಲ ತಾವು ಈ ಮಾತುಗಳು ಹೇಳು. ಈ ಹಾ ನಿಬಂಧನ ವಾಕ್ಯಗಳನ್ನೆಲ್ಲ ಕೇಳಿ ಕೈಕೊಳ್ಳಿ. ಈ ವಾಕ್ಯಗಳನ್ನ ಯಾರೆಲ್ಲ ಕೈಕೊಳ್ತಾರೋ, ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದಲ್ಲಿ ನಿಮ್ಮ ಪಿತೃಗಳನ್ನ ಐಗುಪ್ತ ದೇಶದಿಂದ ಬರ ಮಾಡಿದ ನಂತರ ಹಾ ಇಂದಿನವರೆಗೆ ನಾನು ಅವರಿಗೆ ನನ್ನ ಮಾತನ್ನು ಕೇಳ್ರಿ. ಎಷ್ಟೋ ಸಾರಿ ಸವಕಾಶ ಮಾಡಿದನು, ಖಂಡಿತವಾಗಿ ಆಜ್ಞಾಪಿಸುತ್ತಾ ಬಂದಿದ್ದನಷ್ಟೇ. ಅವರಾದರೂ ಕೇಳಲಿಲ್ಲ, ಕಿವಿಗೊಳ್ಳಲಿಲ್ಲ. ಪ್ರತಿಯೊಬ್ಬನು ತನ್ನ ದುಷ್ಟ ಹೃದಯದಿಂದ ಹಠಕ್ಕೆ ತಕ್ಕ ಹಾಗೆ ನಡೆದನಾದ ಕಾರಣ ಕೈಕೊಳ್ಳಬೇಕೆಂದು ನಾನು ಆಜ್ಞಾಪಿಸಿದರು, ಅವರು ಕೈಕೊಳ್ಳದೆ ಈ ನಿಬಂಧನೆ ಶಾಪಗಳನ್ನೆಲ್ಲ ಅವರ ಮೇಲೆ ಬರ ಮಾಡಿದನು. ಅಲ್ಲಿ ಹೇಳಿ ಜೋರ ಸಾರಿ. ನಾನು ಹೇಳಿದೆ ಯೆರೂಸಲೇಮಿನ ಬೀದಿಗಳಲ್ಲಿ ನಿಂತ್ಕೊಂಡು ಹೇಳಿದೆ, ಯೆರೂಸಲೇಮಿನ ಪಟ್ಟಣದಲ್ಲಿ ನಿಂತ್ಕೊಂಡು ಹೇಳಿದೆ, ಖಚಿತವಾಗ್ಲೂ ನನ್ನ ಮಾತು ಕೇಳ್ರಂತ ಹೇಳಿದ್ರೆ ಯಾರೂ ಕೇಳಿಲ್ಲ. ಅದಕ್ಕೋಸ್ಕರ ಎಲ್ಲವೂ ಇವ್ರ ಮೇಲೆ ಬಂದತ್ತೆ. ನಾನೇನ್ ಮಾಡ್ಲಿ ಅಂತ ಅವಾಗ ಹೇಳಿಲ್ಲ ನಾನು. ಖಚಿತ ಬುಳ್ಕೆ ಹೋದ್ರೆ ಬುಳ್ಕೆ ಅಂತ ಹೇಳಿಲ್ಲ, ಬಿಡು ಅಂತ. ಇವಾಗ ಹುಡುಗರು ಓತರ ಸಣ್ಣ ಹುಡುಗರು ಓತರ ಬುದ್ರೆ ಬಡ್ಕಂತ ಕರ್ಕೊಂಬಂದ್ ಇನ್ನೇನ್ ತಪ್ಪಿದ್ದಲ್ಲ, ಕರ್ಕೊಂಬಂದ್ ಮತ್ತೆ ತೊಳಿತೀವಿ, ಮತ್ತೆ ತೊಳೆದು ಬೇರೆ ಬಿಟ್ಟು ಹಾಕ್ತಿವಿ, ಮತ್ತೆ ತಿರುಗಿ ಹೋಗಿ ಮತ್ತೆ ಬುದ್ರೆ ಬಡ್ಕೊಂಡು ಮತ್ತೆ ಬುದ್ರೆ ತಲೆ ಮೇಲೆ ಮತ್ತೆ ಕರ್ಕೊಂಬಂತ ಮತ್ತೆ ತೊಳಿತೀವಿ, ಮತ್ತೆ ತಿರುಗಿ ಹೋಗಿ ಬುದ್ರೆ ಬಡ್ಕೊಂಡು ಅಂತರ ಇಲ್ಲ ನನ್ ಜೊತೆ ಅಂದ್ರೆ ಹೋಗಿ ಬುದ್ರೆ ಬಡ್ಕೊಂಡು ಮತ್ತೆ ತಿರ್ಗಿ ಕರ್ಕೊಂಡ್ ತೊಳಿತೀವಿ, ಮತ್ತೆ ಹೋಗಿ ಮತ್ತೆ ಬುದ್ರೆ ಬಡ್ಕೊಂಡ್ ಮತ್ತೆ ಎಲ್ಲ ಮತ್ತೆ ತೊಳೆದು ಡ್ರೆಸ್ ಹಾಕ್ತಿರ್ತೀವಿ ಬೈತಿರ್ತೀವಿ. ಸಿಟ್ಟು ಬಂದಾಗ ಏನ್ ಮಾಡ್ತೀವಿ? ಇವ್ ಕರೆಕ್ಟ್ ಹೇಳ್ರಿ ಬಂದಿದೆ ಹೇಳ್ರಮ್ಮೆಲ್ಲರೂ. 1-2-3 ಸಾರಿಗೆ ಹೋಗಿ ಆಗ ಬುದ್ರೆ ಬಡ್ಕೊಂಡು ನಾವು ಬಟ್ಟೆ ಖರೀದಿ ಮಾಡ್ಕೊಂಡು ಮತ್ತೆ ಅಷ್ಟು ಬಿಡಿಸಿ ಮತ್ತೆ ಸ್ನಾನ ಮಾಡಿಸಿ ಮತ್ತೆ ಎಲ್ಲಾ ಬಾರ್ದು ಪೌಡರ್ ಬಾರ್ದು ಮತ್ತೆ ತಿರುಗಿ ಕುದಿಸಿ ಮತ್ತೆ ತಿರ್ಗಾದ್ರೆ ಹೋಗ್ಯಾರ ಮತ್ತೆ ಮತ್ತೆ ತಿರ್ಗಿ ತೊಳೆದು 3 ಸಾರಿ ಹಂಗ ಕೆಲಸ ಮಾಡ. 4 ಸಾರಿ ಮಾಡೇನ, 5ನೇ ಸಾರಿಗೆ ನೀನ್ ಅರ್ದಿದ್ರು, ನೀನ್ ಅಪ್ಪ ಆಗಿದ್ರು, ನೀನ್ ಅಮ್ಮ ಆಗಿದ್ರೆ ನಿನಗೆ ಏನ್ ಬರ್ತಪ್ಪ? ಅಬ್ಬಾ ಹಿಂಗಂದು ಮುದ್ದಿಟ್ಟು ಹಂಗೆ ಇಲ್ಲಿ ಕೂತ್ಕ ಪದ್ಯ ಏನ್ ಮಾಡ್ತಾರೆ ನೀವ್ ಹೇಳ್ರಿ ನೋಡೋಣ. ಅಂದ್ರೆ ನಮಗೆ ಇಷ್ಟು ಸಿದ್ಧ ಬರ್ತಂದ್ರೆ ಚಪಳ ತಟಣ ಆ ದೇವ್ರ ಮಾತುಗಳು ಕೇಳ್ಕೊಂಡು ಎಷ್ಟು ಸಾರಿ ಹೇಳೋಣಾಗಿ ಗೇಲಿ ಮಾಡುವ ತರ ಕಂಡ್ರೆ ನಿಮ್ ಕರ್ಮ ಇನ್ನ ನಿಮ್ಮನ್ನ ಯಾರು ಬದಲಾವಣೆ ಮಾಡಕ್ ಆಗಲ್ಲ. ಅಷ್ಟೇ ಬಿಟ್ಟು ಬಿಡ್ತಾನ ಅಷ್ಟೇ ಕೈ. ಹಲ್ಲೆಲೂಯಾ. ಗೇಲಿ ಮಾಡುವ ತರ ಆಗಬಾರ್ದು. ದೇವರ ವಾಕ್ಯವನ್ನು ನಿಮಗೆ ಸತ್ಯವಾಗಿ ಬೋಧಿಸ್ತಾ ಇದ್ರೆ, ಸತ್ಯವಾಗಿ ಹೇಳ್ತಾ ಇದ್ರೆ, ಗೇಲಿ ಮಾಡುವ ತರ ಕಂಡ್ರೆ ನಷ್ಟ ಹೋಗಿದ್ದು ಭೂಮಿಯಲ್ಲಿ ಅವರು ವಿವಾಹ ಮಾಡ್ಕೊಂಡು ಆಗ್ಲಾರ್ದೆ ಮುಗಿಸ್ಕೊಂಡು ಇದ್ದು ಜೀವನ ಹೇಳಲಿಕ್ಕೆ ಅವಕಾಶ ಇತ್ತು, ಕೇಳ್ಬೇಕಾಯಿತ್ತು. ಲೋಟನನ ಅಳಿಯಂದ್ರು, ಬಟ್ ಕೇಳಲಿಲ್ಲ. ಸಲಿ ಕೀರ್ತನಗಾರನ್ ಹೇಳ್ತಾನೆ 119:51 ಹೋದ್ರೆ ಕೀರ್ತನಗಾರನ್ ಏನಂತ ಹೇಳ್ತಾನೆ? ಯಾರು ಹೇಳಿದ ಮಾತುಗೆ ಕಿವಿ ಹೊಡಕಂತ ಸಲಿ ಕೀರ್ತನೆ 119:51 ಹೋದ್ರಪ್ಪ ಜೋರ ಹೋದ್ರೆ ಯಾರನ್ನ? ಗರ್ವಿಷ್ಠರು. ಗರ್ವಿಷ್ಠರು ಏನ್ ಮಾಡಕಂತ ಹೇಳಿದ ಮಾತು ಏನ್ ಮಾಡ್ಯಾರಂತೆ? ರಮೇಶ ತೆಲ್ಲ ಚದುವು ఒకసారి 119:51 ಕೀರ್ತನ ರಾಸಿನ ಓದಮ್ಮ. ಗರ್ವಿಷ್ಠರು ಏನ್ ಮಾಡ್ಯಾರಂತಮ್ಮ? ನಾನು ಮಿಕ್ಲ ಅಪಾಸಿತಾರೆ ಅಂದ್ರೆ ಹೇಳಿದ ಮಾತು ಕೇಳಾರ್ದಂಗ ಎಗತಾಳಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಇಷ್ಟಾರ? ಅವರು ಗರ್ವಿಷ್ಠರಂತ ಬರೀತಾರೆ ಮಾತು ದೇವರ ವಾಕ್ಯದಲ್ಲಿ. 29:1 ಹೋದ್ರಿ ಜ್ಞಾನೋಕ್ತದಲ್ಲಿ ಏನಂತ ಹೇಳ್ತಾನ? 29:1 ಬೇಗ ಬೇಗ ತೆಗೆದು ಹೋದ್ರಿ, ನಿಮಗೆ ಜ್ಞಾನ ಕೊಡ್ತಾನ ದೇವರು. 29:1 ಜ್ಞಾನೋಕ್ತದಲ್ಲಿ ಏನು ಹೇಳ್ತಾವ? 29:1 ಹೋದ್ರಪ್ಪ. ಜ್ಞಾನೋಕ್ತಗಳು 29:1 ಬಹಳವಾಗಿ ಗದರಿಸಿದ್ರು. ಖಡ್ಗದವನು ಏಳದಾಗೆ ಪಕ್ಕನೆ ಮುರಿದು ಬೀಳ್ತಾನೆ. ಮುಂದಕ್ಕೋದು. ಆದ್ರೆ ಸಿಸ್ಟರ್ ಬೇಡ ಏನಂತ ಹೇಳ್ತಾರ? ಬಹಳವಾಗಿ ಗದರಿಸಿದ್ರು, ಖಡ್ಗದವನು ಏಳದಾಗೆ ಪಕ್ಕನೆ ಅಂದ್ರೆ ಹೇಳಿವಲ್ಲ, ಅವಾಗ ಹೇಳಿವಲ್ಲ, ಹೋಗ್ಬೇಡವೆ ಆತ ಹೋಗ್ಬೇಡ, ಕಚ್ಚಿತಲ್ ಬುಳ್ಕಿ ಹೇಳಬೇಡ. ಎಲ್ಲರೂ ಬಿದ್ದಾರ, ನಾನ್ ಬಿಳಂಗಿಲ್ಲಂದ್ರ ಅವ್ರು ಮಾಮೂಲು ಬಿದ್ದಾರ. ಅವ್ರು ಹೆಂಗ್ ಬಿದ್ದಾರ? ಮಾಮೂಲು ಬಿದ್ದಾರ. ನೀನು ಮಾಮೂಲು ಬಿಡಕಲ್ಲ, ಬಕ್ಕಬಾರ್ದು ಬುಳ್ಕಿ. ಹಲ್ಲೆಲೂಯಾ. ಹೌದು. ಎದಕ್ಕಂದ್ರೆ ಅವ್ರು ಹೋಗ್ಯಾರ, ಹೆಂಗೋ
ಅವ್ರ ಅಕಸ್ಮಾತ್ ಹೋಗ್ಯಾರ, ಅವ್ರಿಗೆ ದೇವ್ರ ತಪ್ಪಿಸ್ತಾನ. ಎಲ್ಲ ಗಮನಿಸ್ಕೊಳ್ತದೆ. ಅಕಸ್ಮಾತ್ ಆಗಿ ನಾವು ಎಲ್ಲಿಗೋ ಗೊತ್ತಿಲ್ಲಂಗೆ ಹೋಗ್ಬಿಟ್ವಿ ಅನ್ಕ ನಮ್ಮನ್ನ ತಪ್ಪಿಸ್ತಾನ. ಗೊತ್ತಿದ್ದು ಹೋದ್ರೆ ತಪ್ಸಕ್ಲಾಸಿಲ್ಲ. ಅಲೋ, ಹೌದಲ್ವಾ? ಗೊತ್ತಿದ್ದು ಹೋಗಿ ನೀನು ನನ್ನ ಎಲ್ಲಿ ಮುಳ್ಸಕ್ ಹಾಕಲ್ಲ ಅಂದ್ರೆ ಕಚ್ಚದ ನಿನ್ನ ಬೇರೆ ಮುಳಿಸಿಬಿಡ್ತಂತಾರೆ. ಅದಕ್ಕೋಸ್ಕರ ಬಹಳವಾಗಿ ಗದರಿಸಿದ ತಗ್ಗದವನು ಹೇಳಿದಾಗೆ ಪಕ್ಕನೆ ಮುಳುಗಿ ಬಿಡ್ತಾನ ಅಂತ ನನಗೆ. ಅವ್ರು ಮಾಮೂಲು ಬಿದ್ದಾರ, ನೀನು ಮುರ್ಕಂಡ್ ಬಿಡ್ತಿ ಅಂತ ಹೇಳ್ತಾರ ಅರ್ಥ. ಅದಕ್ಕೋಸ್ಕರ ನಾನು ಹೇಳಿದ್ದು ಅವ್ರ ಮಾಮೂಲು ಬಿದ್ದಾರ, ನೀನು ಬಕ್ಕಬಾರ್ ಬಿಡ್ತಿ ಅಂತ ಹೇಳಿದ್ದು. ಸೇವಕ ಪ್ರಾರ್ಥನೆ ಮಾಡಿ ಅಭಿಷೇಕ ಹೊಂದ್ಕೊಂಡು ಒಂದ್ ಊರಿಗೆ ಬಂದ್ರೆ, ಅಪ್ಪ ಇಲ್ಲಿ ನೀರು ಬಹಳ ಇಸದವಪ್ಪ, ಈ ನೀರ್ಲಿಂಚ ಮರಣ ಬರ್ತತೆ, ಬಂಜೆತನ ಕೂಡ ಬರ್ತದಪ್ಪ. ಏನ್ ನೋಡಪ್ಪ ಈ ಊರ್ ಬೇಸೆ ತಂದ್ರೆ ಅಂತಂದ್ರ ಸ್ವಲ್ಪ ಉಪ್ಪು ತಾಂಬಾರ ಅಂತಾರಂತೆ. ಉಪ್ಪು ತಂದು ಕೊಟ್ಲೆ ಆ ನೀರಿಗೆ ಹಾಕಂತೆ. ನೀರು ಶುದ್ಧವಾಗೈತೆ, ಅವನಿಂಚ ಬಂಜೆತನ ಮರಣ ಹೋಯ್ತಂತೆ. ಅವಾಗ ಈತ ಏನ್ ಮಾಡಿ ಪ್ರಾರ್ಥನೆ ಮಾಡಿ ಒಂದು ಬೇತೆಲ್ ಅನ್ನುವಂತ ಗುಡ್ಡನ ಹತ್ತದಂತೆ. ಹತ್ತದ ಇದ್ರೆ ಒಂದು ಹುಡುಗರು ಗುಂಪು ಬಂದತ್ತಂತೆ. ಇವಾಗ ರಂಗ ಬಂದ ಅನ್ಕಾಡ್ರಿ, ನೋಡ್ರಿ ಎಲ್ಲಾರು ನೋಡ್ತೀರಿ. ಹಂಗ ರಂಗನ್ ಟೈಪ್ ಕಂಡನ್ ಮಾತು ಯಾರು ಗೊತ್ತಾ? ಸೇವಕ ಎಲಿಷಾ. ಬಂದು ಪ್ರಾರ್ಥನೆ ಮಾಡಿ ಅದ್ಭುತ ನಡೆದ ಎಲ್ಲ ನೋಡ್ಯಾರ, ಭಕ್ತಿ ತೋರ್ಸ್ಯಾರ, ಎಲ್ಲ ಮಾಡ್ಯಾರ. ಆಮೇಲೆ ಎಲ್ಲ ಹುಡುಗರೆಲ್ಲ ಬಂದ್ಬಿಟ್ಟು ಆತ ಬೇತೆಲ್ ಅನ್ನೋ ಗುಡ್ಡ ಕತ್ತಿದೆ. ಎಕ್ಕು ಪಟ್ನತ್ತಿ, ಎಕ್ಕು ಪಟ್ನತ್ತಿ, ಓ ಬೋಳ್ಗುಂಡನೆ ಎಕ್ಕು ಯಾಕಂತಾರೆ. ಹೋದ್ರೆ ಎರಡನೇ ಅರಸುಗಳು 23-24 ಹೋದ್ರೆ ದೇವರ ಸೇವಕರಿಗೆ ಹೆಂಗ ಗೌರವ ಕೊಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಕೆಲವರಿಗೆ. ಏನು ಅದ್ಭುತ ನಡೆದಂತ ಊರಾಗ. ಅಸಲಿ ಬಂಜತನ ಹೋಗೈತಿ, ಮರಣಗಳು ಹೋಗೈತಿ ಅಂತ ಅಷ್ಟು ಅದ್ಭುತ ಮಾಡಿದೊಳಗಿ ಆತ ಸರಿಯಪ್ಪ ನಮ್ಗೆ ಪ್ರಾರ್ಥನೆ ಮಾಡಕ್ ಹೋಗ್ಬಾರಕ್ಕಂತ ಓದಿದ್ರೆ ಹೆಂಗ ತಮಾಷೆ ಮಾಡ್ತಾರ ಸೇವಕ ಅನ್ಲಾರ್ದಾಗ. ಎಕ್ಕು ಬೋಳ್ಗುಂಡನೆ ಅಂದ್ರೆ ಪಟ್ಟೈತೆ ಪಾಪ ಎಲಿಷನಿಗೆ. ಅವಾಗ ಹಾಸ್ಯ ಮಾಡೋದ್ರಿಗೆ ತಟ್ಕೊಳಕ್ ಸೇವಕರಿಗೆ. ಹೋಗಪ್ಪ ಬೇತೆಲಿಗೆ ಹೊರಟಂದ್ರೆ ಅದಕ್ಕಿಂತ ಮೊದಲು ಎರುಕನಾಗದನ. ಎರುಕಲ್ಲಿನ ಅಂದ್ರೆ ಅಭಿಷೇಕ ಹೊಂದ್ಕೊಂಡು ಎಲಿಯನ ಮೇಲೆ ಹೋಗ್ಯಾನ, ಅಭಿಷೇಕ ಹೊಂದ್ಕೊಂಡ್ ಮೇಲೆ ಎರುಕೋಗೋದನ. ಎರುಕದಾಗ ಒಂದು ಅದ್ಭುತ ನಡೆದತ್ತೆ. ಎರುಕಲಿಂಚ ಬರ್ತದನ ಬೇತನಿಗೆ ಬಂದು ಆತನ ಬೇತನಿಗೆ ಹೋಗ್ತದನ. ಬೇತನಿಗೆ ಹೋಗೋ ಸಮಯದಲ್ಲಿ ಅಲ್ಲಿರುವ ಹುಡುಗರು ಬಂದರಂತ ಹೇಳಿ, ಊರಿನ ಹುಡುಗರು ಬಂದು ಬೋಳು ಮಂಡ್ಯವನೇ ಏರು, ಬೋಳು ಮಂಡ್ಯವನೇ ಏರು ಅಂದ್ರೆ ಏನ್ ಮಾಡ್ತದಾರ? ತೆಲುಗಿನಾಗ ಏನೈತೆ ವಾಕ್ಯ? ತೆಲುಗಿನ ಏನಂತ ರಮೇಶ? ಚಲೂರು ಅಂತ రెండో రాజుల గ్రంథము 23-24. రెండో రాజుల గ్రంథం 2వ అధ్యాయము 23-24. ಇಲ್ಲೇನಂತ ಹೇಳ್ತಾನ? ಇಷ್ಟವಾದ ಬೋಡುವಾಡ. ಏನಂತ ಬರೋದ? ಬೋಡುವಾಡು ಅಂದ್ರೆ ಆಗಿನ ಕಾಲದಾಗ ಇದೆಲ್ಲ ಹುಚ್ಚೋಗ್ಬಿಡ್ತಿದ್ವು, ಇವೆಲ್ಲ ಸ್ವಲ್ಪ ಇರ್ತಿದ್ ಮಾತು. ನಾನು ಕೂಡ ಕೆಲವರಿಗೆ ಬಯಲ್ಭೂಮಿ ಅಂತ ಹೆಸರಿಟ್ಟಿದ್ದೆ ಮಾತು. ಅದ್ರ ಅರ್ಥ ಏನು? ಇಷ್ಟೇ ಇರ್ತಾವ ಮಾತು. ಇವ ನಮ್ಮೂಡ್ ರಂಗಲ್ಲ, ಇವೀಸ್ ತಕ್ಕಂತಾರ ಮಾತು. ಇವೀಸ್ ತಕ್ಕಂದು ಇವೀಸ್ ಇಟ್ಕೊಂತಾರ ಮಾತು. ಹಿಂಗ ಅವ್ರಿಗೆ ವಯಸ್ಸಾದಂಗಲ್ಲ ಉದುರೋತಿದ್ವು, ಇವರಿಗೆ ವಯಸ್ಸಾಕನ ಮೊದಲು ಇವರೇ ಉದಿರ್ಸಂತಾರ. ಫ್ಯಾಷನ್ ಹೆಂಗಾಯ್ತಂದ್ರೆ ಒಬ್ಬನು ಆಕ್ಸಿಡೆಂಟ್ ಆಗಿ ರೋಡ್ನಾಗ ಬಿದ್ದು ಬಿಟ್ಟಾನ, ಸತ್ತೋಗಿಲ್ಲ. ಬಿದ್ದು ಕೂಡಲೇ ಸಡನ್ ಆಗಿ ಬಿದ್ದು ಕೂಡಲೇ ಏನಂತಂದ್ರೆ ಮೊಬ್ಬು ಬಂದ್ಬಿಡ್ತತ್ತ. ಅದಕ್ಕೋಸ್ಕರ ಬಹಳ ಜನ ಹತ್ರಕ್ಕೆ ಹೋದ್ರೆ ಏನ್ ಮಾಡ್ತಾರ? ಸ್ವಲ್ಪ ನೀರ್ ಕುಡಿಸ್ರಿ, ಗಾಳಿ ಹೊಡ್ರಿ ಅಂತ. ಹಂಗೆಲ್ಲ ಅದನ್ನ ಮಾಡ್ತಾರಲ್ಲ. ಅವನೇನ್ ಮಾಡ್ಬಿಟ್ರನ ನಾನು ಎಲ್ಲರಿಗಿಂತ ಸ್ಪೆಷಲ್ ಆಗಿರ್ಬೇಕು ಅಂತೇಳಿ ಗುಂಡುಗಳು ಹಿಂಗಿಡ್ಸ್ಬೇಕಾಯ್ತಲ್ಲ. ಗುಂಡುಗಳು ಹಿಂಗಿಡ್ಸಿಲ್ಲಾರ್ದಂಗ ಹಿಂದ್ ಕಿಡ್ಸ್ಯಾನ, ಅವನು ಹಿಂದ್ ಕಿಡ್ಸ್ಯಾನ. ಅವ್ರೇನ್ ಮಾಡ್ಬಿಟ್ಟಾನ ಗಾಳಿಲಿಂಚ ಹಿಂಗ್ ಬಿದ್ದು ಬಿಟ್ಟಾನ. ಮತ್ತೆ ಹಿಂಗ ಹೊಲ್ದಾಗ ಕೆಲಸ ಮಾಡ್ತಾ ರೈತ ಬಂದು ಅಯ್ಯೋ ಪಾಪ ಪಿಲ್ಲೋಡ್ ಪಡ್ನಾಡ್ ಅಂತೇಳಿ ನೀರು ಸುಮ್ಸಿ ಅಂತಿದ್ರ, ಲೇ ಇವಂದು ಶಿರ ಮುಂದಕ್ಕಿರ್ಬೇಕಾಯ್ತು. ಸೀರೆ ಇದು ಅದ್ರ ಇವಾಗ ಗುಂಡು ಹಿಂಗದವ, ಸಿರೆ ತೈತೆ ಮುಂದ್ಗೈತೆ. ಇವಾಗ ಗುಂಡು ಇದ್ದಕ್ಕಿದ್ರ ಸಿರ ಹಿಂಗೈತದ, ನಾ ಬಿದ್ಬಿಟ್ಟಿದ್ದಿಲ್ಲ. ಆತ ಬಂದು ಪಾಮ್ ಪಿಲ್ಲೋಡು ಬಾಗು ನೋಡು, ಯವನ ಪಿಲ್ಲೋಡು ಬಾಗು ನಿಂಕ ಪೆಣ್ಣು ಕಾವಲ್ಲ ಹಿಂಗ ನಿನ್ಗೆ ಅಂತೇಳಿ ಸಿರ ಹಿಂಗಿರೋದ್ರಲ್ಲ ಹಿಂಗಿದ್ರಿ ಹಿಂಗ. ಫ್ಯಾಷನ್ ಇರ್ಲಿ, ಪರಿಶುದ್ಧವಾಗಿ ಜೀವನ ಮಾಡೋ ಫ್ಯಾಷನ್ ಇರ್ಲಿ ಅವನಸರಿಗೆ. ವಾಕ್ಯ ಓದುವ ಫ್ಯಾಷನ್ ಇರ್ಲಿ, ಚರ್ಚಿಗೆ ಬರುವ ಫ್ಯಾಷನ್ ಇರ್ಲಿ,
ಪ್ರಾರ್ಥನೆ ಮಾಡುವ ಪ್ಯಾಸನ್ ಇಲ್ಲೇ ನಮ್ಮ ಹುಡುಗರಿಗೆ. ಅಷ್ಟೇ ಹೊರತಾಗಿ ಈಗ ಎಂತ ಮಾಡ್ಕೊಂಬೋದು, ಏನನ್ನ ಬುಕ್ಕಿಗಳು ಇಟ್ಕೊಂಬೋದು, ಅವೆಲ್ಲ ಪ್ಯಾಷನ್ ಏನು ಉಪಯೋಗ ಇಲ್ಲ. ಪರಿಶುದ್ಧವಾಗಿ ಜೀವನ ಮಾಡೋ ಪ್ಯಾಷನ್ ಇರಲ್ಲ ನಮ್ಗೆ. ಆಮೇಲೆ ಎಲ್ಲ ಒಂದ್ಸಾರಿ ಪ್ರತಿದಿನ ವಾಕ್ಯ ಓದುವ ಪ್ಯಾಷನ್ ಮಾಡ್ಕೊಳ್ರಿ. ಪ್ರತಿದಿನ ಪ್ರಾರ್ಥನೆ ಮಾಡುವ ಪ್ಯಾಷನ್ ಮಾಡ್ಕೊಳ್ರಿ. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವ ಪ್ಯಾಷನ್ ಮಾಡ್ಕೊಳ್ರಿ. ಉಪವಾಸ ಮಾಡುವ ಪ್ಯಾಷನ್ ಮಾಡ್ಕೊಳ್ರಿ. ಹೊರತಾಗಿ ಲೋಕದ ಅಲವಾಟುಗಳೆಲ್ಲ ಚರ್ಚೆ ತನಕ ಬಂದು ಚರ್ಚೆನು ಕೂಡ ಲೋಕ ತರ ಮಾಡಿಬಿಟ್ರೆ ಇನ್ನು ಅಸಲಿ ಇಲ್ಲಿ ಬಂದ್ರೆ ಏನ್ ಕಲ್ತ್ಕೊಂತಾರ ನಮ್ಮ ನೋಡಿದ್ರೆ ಅಸಲಿ ನೀನು ಎಷ್ಟು ಜನನ ಇಂಪ್ರೆಸ್ ಮಾಡಿ ಅಸಲಿ ನೋಡಿ. ನಿನ್ನ ನೋಡ್ರೆ ಎಷ್ಟು ಜನ ಪ್ರಾರ್ಥನೆ ಮಾಡೋ ಕಲ್ತ್ಕೊಂಡ್ರ, ನಿನ್ನ ನೋಡ್ರೆ ಎಷ್ಟು ಜನ ವಾಕ್ಯ ಓದೋ ಕಲ್ತ್ಕೊಂಡ್ರ, ನಿನ್ನ ನೋಡ್ರೆ ಎಷ್ಟು ಜನ ನಾನು ಹೊರಗೆ ಹಿಂಗ ಪಾಸ್ಟರ್ ಆಗ್ಬೇಕಂತೇಳಿ ಎಷ್ಟು ಜನ ಕಂಡ್ರ ನಾನು ನೋಡಿ. ಹಂಗ ಬದುಕ್ಬೇಕು. ಬದುಕಂಗಿದ್ರೆ ಅಷ್ಟೇ ಹೊರತಾಗಿ ಅವನು ಈ ಕಡೆಗೆ ಬೋಳ್ಸಣ್ಣ ಇಷ್ಟೇ ಅವನು ಹುಡುಗ ಮುಂಜಾನೆ ಇಷ್ಟೇ ಇರೋದು ತಲೆಕಾಯಿ ಹಿಡ್ದಪ್ಪ ಐತೆ ಹೊಟ್ಟೆ ಸಣ್ಣ ಕೈತಿ ಇಷ್ಟೇ ಹಿಂಗ ಗೀಟ್ ಹೇಳ್ಸಣ. ಹಂಗ ಯಾರು ಹೇಳ್ಸಿದ್ರು ಗೊತ್ತಾ? ಹಿಂಗ ಬಿದ್ದು ಕ್ಯಾನ್ಸರ್ ಆಗಿರ್ತದ ನೋಡು. ಈ ಬ್ರೈನ್ ಟ್ಯೂಮರ್ ಅಂತಾರ ಮಾತು. ಬ್ರೈನ್ ಟ್ಯೂಮರ್ ಅಂದ್ರೆ ಬಹಳ ಸೂಕ್ಷ್ಮ ಇರ್ತ ನರಗಳು. ಕೋಪದಿಂದ ಹಿಂಗ ನೋಡಿವನಕ ನರ ಒಳಗ್ ಕಟ್ಟಾಗ್ಬಿಡ್ತತ, ಬ್ಲಡ್ ಬ್ಲಾಕ್ ಆಗ್ಬಿಡ್ತತ. ಈ ಬುರ್ಡನ್ ಹಿಂಗ್ ಕರೆಕ್ಟ್ ಚೈತಾರ ಮಾತು. ಹಿಂಗ್ ತೆಗೆದು ಓಪನ್ ಮಾಡಿ ಮತ್ತೆ ಅದ್ರನ್ನ ಆಪರೇಷನ್ ಮಾಡಿ ಬ್ರೈನ್ ನಾಗ ಇರೋಂತ ನರಗಳನ್ನ ಆಪರೇಷನ್ ಮಾಡಿ ಮತ್ತೆ ಹಿಂಗ್ ಚಿಪ್ಪಿಟ್ಟು ಎಲ್ಲ ಹೊಲ್ತಿರ ಮಾತು. ಅವಾಗ ಒಳ್ಳೆ ಏನಂತ ಗೊತ್ತಾ? ಹಿಂಗೊಂದ್ ಗೀಟ್ ಬರ್ತತ. ಅದ್ ಯಾವ್ದೋ ಸಿನಿಮಾದಾಗ ಒಬ್ಬನಿಗೆ ಅವ್ನು ಹೋಲ್ದಾರ ಮಾತು. ಇವತ್ತೇನ್ ಗೊತ್ತಾ? ಎಲ್ಲರೂ ಹಿಂಗ ಗೀಟ್ ಹಾಕ್ಸ ಹಿಂಗ ಇಲ್ಲಿ ಆಶೀರ್ವಾದ ಇಲ್ಲೇ ನಿಂಚಿದ್ದು. ಅಬ್ಬಾ ದೇವ್ರು ನಿಮ್ಮನ್ನ ಉಡ್ಸೋವತ್ನಾಗ ಕೊಂಡುಬ್ಬಲ್ದಂಗ ಕೆಲವರು ಕೂದಲು ಹಿಂಗ ಉಡ್ಸಿದ್ರೆ ಹಿಂಗಿರ್ತದ ಅಸಲಿ. ಅಯ್ಯೋ ನಮ್ಮ ಮಕ್ಕಳ ದೇವ್ರ ಸರಿ ಉಡ್ಸಲ್ಲ. ಹುಟ್ಟಿಸ್ರೆ ಹಿಂಗ ಬೇಸ್ ಎಲ್ಲ ಕೊಟ್ಟು ಹುಟ್ಟಿಸ್ರೆ ಹಿಂಗ ಮಾಡ್ಕೊಂಬೋದು. ಲೋಕದ ಪ್ಯಾಷನ್ ಸಭೆಗೆ ಬರಬಾರ್ದು. ಸಭೆಯಲ್ಲಿರುವ ಪರಿಶುದ್ಧಾತ್ಮ ಹೊರಗಡೆ ಹೋಗಿ ಮಾಡಿಸ್ಬೇಕು ಜನರನ್ನ. ಅಲ್ಲೆಲ್ಲೂಯ್ಯ. ಅಷ್ಟೇ ಹೊರತಾಗಿ ಗೇಲಿ ಮಾಡುವವರಷ್ಟಿಗೆ ನೀನು ಇರಬೇಡ. ಏನಾಯ್ತಪ್ಪ? ಓದ್ ಮುಂದಕ್ಕೆ ಹೋದು. ಬೋಳ ಮುಂಡೆನೆ ಅಂತ ಬೈಬಲ್ನಾಗ ಕನ್ನಡದಾಗ ಹೇಳಿದ್ರೆ ತೆಲಿನ ಏನಂತ ಹೇಳಿತ್ತಪ್ಪ? ಏನ್ ಚುಟ್ಟಂತೆ? ಬೋಡಿವಾಡ ಎಕ್ಕಿಪೋ ಅಂತ ಹುಡುಗರನ್ನೆಲ್ಲ ಅರಸದ್ರೆ ಸೇವಕಗ ತಟ್ಕೊಳಕ್ ಆಗಿಲ್ಲಂತೆ. ಏನ್ರ ಅಸಲಿ ಯಾಲ್ವೇ ಇಲ್ಲ ಸೇವಕ ಅಂದ್ರೆ ಪಾಸ್ಟ್ ಅಂದ್ರೆ ಅಸಲಿ ಯಾಲ್ವೇನ ಅಸಲಿ ಅಂತ ಎಂದು ತಿರುಗಿ ನೋಡಿನಂತೆ. ದೇವರ ಹೆಸರಲ್ಲಿ ಹೇಳನಂತೆ. ಇವ್ರನ್ನ ನೋಡ್ಕೆ ದೇವ್ರಂತೆ. 2 ಹೆಣ್ಣು ಕಳ್ಳಿಗಳು ಎಲ್ಲಿಂಚ ಬಂದಾಗ ಗೊತ್ತಿಲ್ಲ ಆಗ್ಲಿ, ಎದಕ್ಕ ಹೆಣ್ಣು ಕಳ್ಳಿ ಅಂತ ಬರ್ದನ ಗೊತ್ತಿಲ್ಲ ಆಗ್ಲಿ ನನಗೆ ಆಗ್ಲಿ. 2 ಹೆಣ್ಣು ಕಳ್ಳಿಗಳು ಬಂದು 42 ಜನ ಹುಡುಗರನ್ನ ಅರ್ಧಕ್ಕೆ ಸಾಕಿಬಿಟ್ಟವಂತ ಅಸಲಿ. ಓದು ವಾಕ್ಯ ಓದು. ಅಬ್ಬಾ ಎಷ್ಟು ಜನ ಹುಡುಗರು? ಎಷ್ಟು ಜನ ಹುಡುಗರಪ್ಪ? ಏನ್ ಮಾಡ್ಯಾರ ಅಸಲಿ? ಕಳ್ದನ್ ಮಾಡ್ಯಾರ, ವ್ಯಭಿಚಾರ ಮಾಡ್ಯಾರ, ಸರಾಯಿ ಕುಡ್ದಾರ, ಏನ್ ಮಾಡ್ಯಾರ ಅವ್ರು? ಏನನ್ನ ಹೋಗಿ ಯಾರನ್ನ ಸಾಯ್ಸಾರ? ಏನು ಮಾಡಿಲ್ಲ. ಎದಕ್ಕಲ್ಲ ಹಿಂಗ್ ಮಾಡಿ ಅಂತ ಮಾಡೋದಾಗ್ಬಿಡ್ತ ತಮಾಷೆ. ಗೊತ್ತಿದ್ದಾರೆ ಮಾಡೋದು ತಮಾಷೆ. ನಿಮ್ ತಮಾಷೆ ಮಾಡೋದು ಆ ಬಾಪೂಜಿ ನಗರದ ಹುಡುಗ ಇಲ್ಲ, ಎಲ್ಲೇನ ರಾಣಿ ತೋಟದ ಹುಡುಗ ಇಲ್ಲ, ಎಲ್ಲೇನ ಆ ಕಡೆ ಆ ದುರ್ಗ ಮುಡ್ತಿದ್ರ ಹುಡುಗ ಬಂದು ಈಗ ಗಮಕಲ್ಲ ಯಾರು ಅಂಬದು ಹೇಳ್ರಿ ಅಸಲಿ ಗೊತ್ತಿದ್ದಾರೆ. ಎದಕ್ಕಲ್ಲ ಹಿಂಗ ಮಾಡಿ ನಾವು ಕುತುಂಬತ್ನ ಮುಳ್ಳಿಟ್ಟಿಗಿಂದೆ ಸುಮ್ಮನೆ ತಮಾಷೆಗೆ ವಾಕ್ಯ ಓದುವ ಸರಿ. ಸೊಲೊಮೋನನ ಮಸ್ತು ಬರಿತಾನೆ ಮಾತು. ಸೊಲೊಮೋನ ಏನ್ ಹೇಳ್ತಾನಂತಂದ್ರೆ ಜ್ಞಾನೋಕ್ತಿ 26:18 ಹೋದ್ರಿ. 26:18 ಹೋದ್ರಿ ಜ್ಞಾನೋಕ್ತಿ. ಏನ್ ಮಾಡಿ ಯಾರನ್ನ ತಲೆನ ಹೋದ್ರೆ ಮನ್ಸಾರಿ 26:18 సామెతలు తన పొరుగువాన్ని మోసపరిచి ಎದಕ್ಕ ಮಾಡ್ತಾನಂತವನ ಆಟಲ್ಲ ನೊಕ್ಕಂತಿರಕಷ್ಟೇ. ಹುಡುಗರೆಲ್ಲ ಸೇರಿದ್ರ
ಹಿಂಗ ಇದ್ರಂಗ ಯಾವಾಗನ ನೋಡ್ರಿ ಸುಮ್ಮನಿಂಗ ಹಿಂಗ ಎದ್ರಂಗ ಯಾರನ್ನ ನೋಡ್ರಿ ಪ್ರಪಂಚ ಹುಡುಗರೆಲ್ಲ ಸೇರ್ರಂದ್ರ ಸುಮ್ನೆ ಹೋಗ್ತಿರ್ತಾರ, ಸುಮ್ನೆ ಹಿಂಗ ಬೀಳ್ತಿರ್ತಾರ, ಸುಮ್ನೆ ಚಪ್ಪಳ ತರ್ತಿರ್ತಾರ. ಏನಂದ್ರ ಏನಿಲ್ಲ ಅಂತಾರ ಮಾತಾಡ್ಸಿ. ಆದ್ರೆ ನಿಂಗೆ ಗೊತ್ತಿದ್ದ ಇದಕ್ಕೆ ಹಿಂಗ್ ಮಾಡಿಲ್ಲ ಅಸಲಿ. ಕೆಲವರು ಹೆಂಗ್ ಮಾಡ್ತಾರಂದ್ರ ಈ ಮದುವೆಗಳ ಬಾಳ ಕಾಮೆಂಟ್ ಮಾಡ್ತಾರ. ಮತ್ತ ಈ ಇಳೆ ಶಾಸ್ತ್ರ ಮಾಡ್ತಿರ್ತಾರಲ್ಲ, ಪಾಪ ದೋತ್ರ ದೊಡ್ಡ ಕಟ್ಟಿರ್ತಾರಲ್ಲ, ಚಿನ್ನ ತಗೊಂಡು ಆತನ ದೋತ್ರಕ್ಕ ಈ ಕುತ್ಕೊಂಡ್ರೆ ರೊಟ್ಟಿಗೆ ಹಾಕ್ಬಿಡ್ತಾರ. ಆತ ಎಲ್ಲ ಆದ್ಮೇಲೆ ಎದ್ದೋತಿದ್ರೆ ಅದ್ ಹಿಂದೆ ಹಿಂಗೆ ಬರ್ತಿರ್ತದ, ಹಿಂಗೆ ಯಮ್ಮ 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 ಅವಾಗ ನಗುತ್ತಾರ. ಆತ ಹಿಂದಕ್ಕೆ ತಿರುಗಿ ಅಸಲಿ ನಿಮಗೆ ಹೆಂಗ್ ಹುಟ್ಟಿದ್ರಿ ನೀವು, ನಿಮ್ಮ ಅಪ್ಪ ನಿಮ್ಮಮ್ಮ ಹೆಂಗ್ ಹುಟ್ಟಿದ್ರು ಹಿಂಗೆ ಬೈತಿರ್ತಾರ. ಅಲ್ಲಿ ಅವ್ರ ಅಪ್ಪ ಇರ್ತಾರ, ಅಲ್ಲಿ ಅವ್ರ ಮಾಡ್ಕೊಂಡು ಮತ್ತೆ ಬುದ್ಧಿನ ಯಜಮಾನ ಆಗ್ಯಾನ, ಮತ್ತೆ ಎದಕ್ಕೆ ಹಂಗ ಮಾಡ್ತಾರ ಸ್ವಲ್ಪ ನಾ ಬುದ್ಧಿಲ ಅಂತ. ಅವ್ರ ಅಪ್ಪಾರ ಮಗ ಮರಿದಿರಕಲ್ಲ, ಇತ್ತಾಗ ಮಾಡ್ದರಿ ಕೂಡ ಇರಕಲ್ಲ ಅಸಲಿ. ಎದಕ್ಕೆ ಹಿಂಗ್ ಮಾಡ್ದೆ ಅಂತ ಪಕ್ಕದನ್ ಕೇಳಿದ್ರ ಸುಮ್ಮನೆ ತಮಾಷೆಯಾಗಿ ಮಾಡಿದ್ದ, ತಮಾಷೆಯಾಗಿ ಮಾಡಿದ್ಯಾ. ನಿಮ್ಮ ಅಪ್ಪಂದು ಮರ್ಯಾದೆ ಹೋಯ್ತು ಅನ್ರಿ, ಇವಾಗ ನಿಮ್ಮ ಅಮ್ಮಂದು ಮರ್ಯಾದೆ ಹೋಯ್ತು, ನಿಂದು ಕೂಡ ಹೋಯ್ತು. ಹಲೋ, ದೇವರನ್ನ ನಂಬಿದವರು ಅವ್ರಿಗೆ ಇವ್ರಿಗೆ ತಮಾಷೆ ಮಾಡ್ಲಿಕ್ಕೆ ಮಾಡ್ರೆ ನಿಮ್ಮ ಅಪ್ಪಂದು ನಿಮ್ಮ ಅಮ್ಮಂದು ಎಲ್ಲಾರ್ದು ಮರ್ಯಾದೆ ಐತ್ರ ಅಂತ ಅರ್ಥ. ನೀವು ದೇವ್ರನ್ನ ನಂಬಿ ನೀನ್ ತಮಾಷೆ ಟಾಣಿಕ್ ಅಂತೇಳಿ ಮೊದ್ದಿನ ಬಾಟ್ಲಿ ಇಟ್ಟಿ ಅನಕ ಅವ್ನು ಕುಡಿದು ಬಿಟ್ಟ ಅದಕ್ಕ ಟಾಣಿಕ್ ಅನ್ಕೊಂಡು ಎದಕ್ಕಲ್ಲ ಇಟ್ಟಿದ್ದಂದ್ರು ಅನ್ರಿ. ಇವಾಗ ತಮಾಷೆ ಪ್ರಾಣ ಹೋಗೋದು. ಓಪಡಿಗೆ ಹೋದ್ರೆ ಎಲ್ಲ ಹೊಟ್ಟೆಕಲ್ಲ ತಮಾಷೆ. ತಮಾಷೆಗಾಗಿ ನಾವು ಇನ್ನೊಬ್ಬರನ್ನ ಮೋಸ ಮಾಡಬಾರ್ದು, ತಮಾಷೆಗಾಗಿ ಎಂಜಾಯ್ ಮಾಡಬಾರ್ದು. ಅಸಲಿ ತಮಾಷೆ ಇರಬೇಕು, ಜೀವನದೇ ತಮಾಷೆ ಆಗಬಾರ್ದು. ಅಲ್ಲಿ ಸರಿ ಎಲ್ಲ ಮುಂದೆ ಮಾತಾಡ್ತೀವಿ, ಎಲ್ಲ ನಡೆಯುವ ಘಟನೆಗಳನ್ನ ನೆನ್ಸ್ಕೊಳ್ತೀವಿ, ಎಲ್ಲ ಕೆಲವು ನಡೆದಿರುವ ಘಟನೆಗಳು ನೆನ್ಸ್ಕೊಂಡು ನಾವು ಮಾತಾಡ್ತಿರ್ತೀವಿ ಎಲ್ಲ ಕೆಲವು ಸಾರಿ. ಅವಾಗ ಅಷ್ಟಕ್ಕೆ ಇರ್ಬೇಕು, ಅಷ್ಟೇ ಹೊರತಾಗಿ ಕುತ್ಕೋ ಹೊತ್ನಾಗ ಚೇರ್ ತೆಗೆದು ಬಿಡೋದು, ಆತ ಬಿದ್ದು ಬಿಟ್ರ ಆತ ಬಂದು ಪಾಸ್ಟ್ರೆ ಅಸಲಿಂದು ಪೈಂಟಿಲ್ ಪಾಸ್ಟ್ರಿ ಊಟ ಕೊಟ್ಟು ಬಟ್ಟೆ ಕೊಟ್ಟು ಫೀಸ್ ಕಟ್ಟಿ ಮನೆ ಕೊಟ್ಟು ಮದುವೆ ಮಾಡಿ ಎಲ್ಲಾ ಮಾಡಿದ್ರೆ ಭಯ ಬಿಡಕ್ಲಣ ಹುಡ್ರು. ನನಗೆ ಭಯ ಬೀಳದ್ರೆ ನಾನು ಹೆಂಗ್ ಮಾಡೋಣ, ನನ್ನ ನೋಡಿ ಅವ್ರು ಭಯ ಬೀಳಕ್ಕಲ್ಲ, ನನ್ನ ಒಳಗಿರುವ ದೇವ್ರು ಅವ್ರ ಅರ್ಥ ಅರ್ಥ ಆದ ಭಯ ಬೀಳ್ತಾರ ಅಂತ ಹೇಳ್ತೀನಿ ನಾನು. ಅಲ್ಲೆಲ್ಲ ಹೇಳುವ ಸಾರಿ ಹೌದಲ್ವಾ, ತಮಾಷೆ ಇರ್ಲಿ. ಎದಕ್ಕಂದ್ರೆ ಇವಾಗ ನಾವು ಒಂದು ಮದುವೆಗೆ ಇಲ್ಲ ಫಂಕ್ಷನ್ ಅಂತ ಫೋಟೋ ಹೇಳೋದ್ನಾಗ ಏನ್ ಮಾಡ್ತಾರ ಅವ್ರು ಹೇಳ್ರಿ ನಿಮ್ಮನ್ನ, ಸ್ವಲ್ಪ ನೋಗಮ್ಮ ಏನಂತಾರ, ಸ್ವಲ್ಪ ನೋಗಮ್ಮ ಎದಕ್ಕ ಫೋಟೋ ಒಂದೇ ಸಾರಿ ತೆಗಿಸಿದ್ಯಮ್ಮ, ಆಮೇಲೆ ಜೀವನಪುರ ಅಂತ ನೋಡೋದ್ನ ನೀನ್ ಹಿಂಗ ಹಂಗೆ ಸ್ವಲ್ಪ ಹಿಂಗ್ ನೊಕ್ಬಿಟ್ರೆ ಆಯ್ತು, ಇನ್ನು ಜೀವನಪುರ ಅಂತ ನೋಡೋ ನೊಕ್ಕತ್ತಿರ್ತೀವಿ ಮಾತಾಡ. ಅಂದ್ರೆ ಅಷ್ಟಕ್ಕೆ ಇರ್ಬೇಕು ತಮಾಷೆ, ಅಷ್ಟೇ ಹೊರತಾಗಿ ಇನ್ನೊಬ್ರಿಗೆ ಕುರ್ಜಿ ಹೇಳೋದು, ಇನ್ನೊಬ್ರಿಗೆ ಮುಳ್ಳಿಟ್ಟು ಇನ್ನೊಬ್ರಿಗೆ ಗೊಂಡ್ ಕಟ್ಟಿ ಏನೆಲ್ಲಾ ಮಾಡಿ ತಮಾಷೆ ಮಾಡ್ತಂತ ಅನ್ಬೇಡ. ಹೋಲ್ ಅಷ್ಟಕ್ಕಿರ್ಲಿ. ಎರಡನೇ ಅರಸುಗಳಲ್ಲಿ ತಮಾಷೆ ಮಾಡಿದ್ದ ಯಾರನ್ನ ಸಿಲಿ? ಎಲಿಷನ. ಎಲ್ಲರನ್ರಿ ಎಲಿಷನ. ಎಲ್ಲರ ಅರ್ಥ ಮಾಡ್ಕೊಡ್ರಿ. ತಮಾಷೆ ಮಾಡ್ತಾ 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 ಹೋದ್ರೆ ನಿನ್ ಲೆವೆಲ್ ಏನಂತದ್ ಗೊತ್ತಾ? ಸೇವಕರನ್ನುವಂತ ದೂರ ನೋಡಕಲ್ಲ, ಸೇವಕರ ಕುಟುಂಬ ಅನ್ನೋಂತ ದೂರ ನೋಡಕಲ್ಲ, ನಿನ್ ಲೆವೆಲ್ ಬೆಳಿತಾ 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 ಹೋಗ್ತತ್ ಮಾತು. ಲಾಸ್ಟ್ಗೆ ಕಷ್ಟ ಅನುಭವಿಸೋದಾಗ್ಲಿ ನಷ್ಟ ಅನುಭವಿಸೋದಾಗ್ಲಿ ಸೇವಕ ಅಲ್ಲ. ಇವಾಗ ಹೇಳ್ರಿ, ನೀನು ನಿನ್ನ ಕುಟುಂಬ ಅನುಭವಿಸ್ಬೇಕಾಗತ್ತ. ಎದಕ್ಕಂದ್ರೆ ಅದ್ಭುತ ನಡೆದತೆ, ಆಶ್ಚರ್ಯಕರ ನಡೆದತೆ, ಆತನ ಪಾಳಿ ಆತ ಓಟದ ಸಿರಿ ಓಟ ಇದ್ರೆ ಹುಡುಗರೆಲ್ಲ ಬಂದ್ ಅರ್ಸ್ತಾ ಇರುವಾಗ ಅಲ್ಲಿರೋಂತಾರ ಏನ್ ಅನ್ಬೇಕು, ನಿಮಗೇನು ಒಟ್ಟಿಗೆ ಅನ್ನ ತಿಂತಾರೆ, ಏನನ್ನ ಹುಲ್ಲುಗಿನ ತಿಂತಾರೆ, ಯಾರನ್ನ ನೀವು ತಮಾಷೆ ಮಾಡೋದು ಅಸಲಿ, ಯಾರ ಕಂಡ್ರತನ ಅಂತ ಗದರಿಸಬಹುದಾಯ್ತು ಅಸಲಿ. ತಂದೆ ತಾಯಿಗಳು ನೋಡ್ರಿ, ಅಸಲಿ ಅವ್ರಿಗೆ ಕೂಡ ಕಾಮಿಡಿ ಆಯ್ತು ಒಂದು ವೇಳೆಯಲ್ಲಿ. ಆಗ ಅಲ್ಲಿ ಅವ್ರ ಅಪ್ಪಾರ ಮುಂದೆ ಏನ್ ಬರ್ದಿಲ್ಲ, ಒಬ್ಬರಲ್ಲ ಇಬ್ಬರಲ್ಲ ಅಸಲಿ. ನಾವು ಇಲ್ಲಿ ರಂಗ ಹಿಂಗ್ ಬಂದ್ರೆ ಹುಡುಗರೆಲ್ಲ ಒಂದ್ 5-6 ಜನ ಹಂಗೋದ್ರೆ ಇನ್ನೊಂದ್ 10 ಜನ ಸಿಗಂತಾರ. ಆ ಹುಡುಗ ನೋಡ್ತಾರೆ ಎಲ್ಲ ಜನರೆಲ್ಲ ಏನ್ ಅಂತಾರ, ರಂಗ ಬರ್ತಾನ ಅಂತಾರ ಮಾತು. ರಂಗ ಸ್ವಲ್ಪ ತಮಾಷೆ ಮಾಡಕ್ಕಂತ ಹಂಗ ಓದ್ತಿರ್ತ ಮಾತು. ಕಟ್ಕೆ ತಾನ್ ಚಿಕ್ಕತ್ ಅಂದ್ರೆ ನಿಮ್ ಮಕ್ಕಳ ಹೆಂಗ ಬಿಡಿತೀನಿ ಅಂದ್ರ ಹಂಗ ಬಿಡಿತೀನಿ ಹುಡುಗ. ಅಂದ್ರೆ ಎಗ್ರಿ ಬಿಡಕಲ್ಲ ಅಂದ್ರೆ ಬಾಳ ನೋಡಿ ನಾನು ಸುರಕತಂಗ್ ಬಡಿತೀನಿ ಅಂತ ಹಿಡ್ಕೊಂಡು. ಸೇವಕ ಬಡಿಲಿಲ್ಲ, ಸೇವಕ ಬೈಲಿಲ್ಲ, ಹೇಳ್ಬೇಕಾಗಿರತ್ತನಿಗೆ ಹೇಳಿದ. ಅಲ್ಲೆಲ್ಲಿ ಹೇಳ್ರ ಸಾರಿ, ಸೇವಕ ಬೈಲಿಲ್ಲ, ಸೇವಕ ಬಡಿಲಿಲ್ಲ, ಹೇಳ್ಬೇಕಾಗಿರೋತನ ಹತ್ರ ಹೇಳಿದ ಮಾತು. 2 ಹೆಣ್ಣು ಕಡ್ಡಿಗಳು ಬಂದಿವಂತೆ ಅಸಲಿ. ಅಂದ್ರೆ ಅರ್ಥ ಗೊತ್ತಾ? ಈ ಅಡಿವಾಗ ಯಾರಿಗೆ ಸಿಕ್ಕರೆ ಸಿಗು ನೀನು,
ಈದಿರ್ತಲ್ಲ ಕಳ್ಳಿ, ಅದ್ರ ಹತ್ರ ಅರ್ದಿರ್ತಲ್ಲ ಕಳ್ಳಿ, ಆದ್ರ ಕೊಂಡಿಗೆ ಏನನ್ನ ನೀನು ಬಿದ್ದಿಗೆ ಅನಕ ನಿನ್ನ ಅರ್ಧ ಹಾಕಿ ಬಿಡದಂತ ಅಸಲಿ. ಎದಕ್ ಗೊತ್ತಾ? ನನ್ನ ಮಕ್ಕಳನ್ನ ಏನ್ ಮಾಡಕ್ ಬಂದ್ರ ಇವರು? ಒತ್ಕೊಂಡು ಹೋಗಕ್ ಬಂದ್ರ ಅಂತೇಳಿ. ಅದಕ್ಕ ಬಂದಂತ ರೋಷ ಯಾರಿಗೆ ಬರಕ್ಲಂತ ಬೈಬಲ್ 2-3 ಸಲ ಬರ್ದನ ಮಾತು. ಹೆಣ್ಣು ಕರಡಿಗೆ ಅಂದ್ರೆ ಹೆಂಗ್ ಬರ್ದನಂದ್ರೆ, ದುಷ್ಟನಿಗೆ ಮೂರ್ಖನಿಗೆ ಎದುರಾಗುವುದಕ್ಕಿಂತ ಮರಿಗಳನ್ನು ಕಳೆದುಕೊಳ್ಳುವ ಮರಿಗಳನ್ನು ಕಳೆದುಕೊಂಡ ಹೆಣ್ಣು ಕರಡಿಗೆ ಎದುರಾಗುವುದು ಲೇಸ್ ಅಂತ ಬರ್ದನ. ವಾಹ್! ಅಂದ್ರೆ ಮರಿಗಳನ್ನು ಮುಟ್ಟಿದ್ರೆ ಆ ಸಮಯದಲ್ಲಿ ಅವ್ರನ್ನ ಜಿಗದಾಗ್ತದಂತ ಅಸಲಿ ಕರಡಿ. ಬಹಳ ಜನ ಕೇಳಿರ್ಬೋದು ನೀವು, ಒಂದ್ ವೇಳೆ ಒತ್ಕೊಂಡು ಹೋಗಿ ಅವ್ರ ಹತ್ರ ಜೀವನ ಮಾಡೈತೆ, ಒತ್ಕೊಂಡು ಹೋಗಿ ಅವ್ರ ಹತ್ರ ಸಂಸಾರ ಮಾಡೈತೆ ಅಂತೇಳಿ. ಕಾರಣ ಏನಂತಂದ್ರೆ, ಕರಡಿಗೆ ಸಿಕ್ಕತ್ತಂದ್ರೆ ಅಸಲಿ ಯಾರನ್ನ ಬಿಡಾಕಲ್ಲ ಮಾತು. 42 ಜನರನ್ನ ಹುಡುಗರ್ನೆಲ್ಲ ಏನ್ ಮಾಡೈತಂತೆ ಫಸಲಿ? ಅರ್ದು ಬಿಟ್ಟದಂತ. ಹೆಂಗ ಗೀರೆತೋ, ಮಕ ಗೀರೆತೋ, ಮೈ ಗೀರೆತೋ, ಅವರೆಲ್ಲರ ಅಪ್ಪ ಮಾ ಅನ್ಕಂತ ಹೋಗ್ಯಾರ. ಅಲ್ಲಲ್ಲಿ ಪಾಸ್ಟರ್ನ ಹಿಂಗ ಅಂದ್ರೆ ಹೆಂಗ ನೀವು ಮತ್ತೆ ಅವಾಗ ಅನ್ಕೊಂಡಿರ್ತಾರ ಮತ್ತೆ ಎಲ್ಲರ ಅಲ್ಲ ಅರ್ಧೋದಾಗಲ್ಲ, ಮೈಯೆಲ್ಲ ಅರ್ಧದ ಪರಿಪರಾಗ. 42 ಜನ ಮಕ್ಕಳು 2 ಕಣ್ಣಿಗೆ ಅರ್ಧಕ್ಕೆ ಎಷ್ಟು ರೋಷದಿಂದ ಅವು ಪವರ್ ಆಗಿ ಕೆಲಸ ಮಾಡಬಹುದು. ಇರ್ಬೇಕು ಎಗತಾಳಿ ಅಷ್ಟೇ ಹೊರತಾಗಿ ಯಾರನ್ನ ಎಗತಾಳಿ ಮಾಡ್ತಿ ಅಂತೇಳಿ ಆಲೋಚನೆ ಮಾಡ್ಬೇಕು. ಅಲ್ಲೆಲ್ಲಿ ಹೇಳ್ರಲ್ಲ ಸಾರಿ, ಯಾರನ್ನ ಎಗತಾಳಿ ಮಾಡ್ತದಿ ನೀನು? ಯಾರನ್ನ ತಮಾಷೆ ಮಾಡ್ತದ್ಗಿ? ಯಾರ ಬಗ್ಗೆ ಎಗತಾಳಿಯಾಗಿ ಮಾತಾಡ್ತದ್ಗಿ? ನಿನ್ನ ಬಯಕಲ್ಲ ಸೇವಕ, ನೀನ್ ನನ್ನ ಎದುರಿಗೆ ತಿರುಗಾಡ್ತಾ ಇದ್ರು, ನೀನ್ ತಪ್ಪು ಮಾಡ್ತಾ ಇದ್ರು, ನೀನ್ ಹೆಂಗ ತಿರುಗಾಡ್ತಿದ್ರು, ನೀನು ಬ್ರಾಂಡಿ ಕೊಡ್ತೀವೋ, ಸಿಗರೇಟ್ ಸೇರ್ತೀವೋ, ಕೆಟ್ಟ ಸಿನಿಮಾ ನೋಡ್ತೀವಿ, ಏನ್ ಮಾಡ್ತಾರೆ ಗೊತ್ತಿದ್ದು ಕೂಡ ಗೊತ್ತಿಲ್ದಂಗೆನೆ ಇರ್ತಾನ. ಕಾರಣ ಗೊತ್ತಾ? ಹೇಳ್ಬೇಕಾರು ಆತನ ಹೇಳಿದ್ರೆ ನಿನ್ನ ಸರಿ ಮಾಡ್ತಾನ ಅಷ್ಟೇ. ಆಮೇಲೆ ಹೇಳಲ್ಲ ಸಾರಿ, ನಾನ್ ಸರಿ ಮಾಡಕ್ ಹಾಕಲ್ಲ ಯಾರನ್ನ. ಹುಡುಗಿ ಬೈಟ್ ಕೈ ಕಟ್ಟಿ ತಿರುಗಾಡ್ಬೇಕು ಆ ಕಡೆಗೆ ಕಡೆ. ಹಂಗ್ ಮಾಡಕ್ ಹಾಕಲ್ಲ. ಪರಿಶುದ್ಧಾತ್ಮ ನಿನ್ನ ಒಳಗಡೆ ಬಂದಾಗ ನೀನ್ ಸರಿ ಆಗ್ತಿ ಅಷ್ಟೇ. ಚಪಾತಿ ಜೋರಾಗಿ ಪರಿಶುದ್ಧಾತ್ಮ ನಿನ್ನ ಒಳಗಡೆ ಬಂದಾಗ ನೀನ್ ಸರಿಯಾಗಿ ಮಾತು.